ಆ ಆತ್ಮಾನುಭೂತಿ ಅರ್ಥಾತ್ ಆತ್ಮಪ್ರಜ್ಞೆ, ಆತ್ಮ ಪರಮಾತ್ಮನ ಅನುಸಂಧಾನ, ಆತ್ಮ ಸಂಯೋಗ, ಈ ವಿಷಯಗಳ ಕುರಿತಾಗಿ ಯೋಗವನ್ನು ನಾವು ಅನುಭವ ಮಾಡೋಣ. ಯೋಗ ಅಂತಕ್ಕಂತಹದ್ದು ಇದು ಕೇಳಿ ತಿಳ್ಕೋಬಹುದು, ಪುಸ್ತಕಗಳನ್ನು ಕೊಂಡ್ಕೊಳ್ಬಹುದು, ಶಿಬಿರಗಳಲ್ಲೂ ಭಾಗವಹಿಸಬಹುದು. ಆದರೆ ಯೋಗ ಅಭ್ಯಾಸವನ್ನು ಅನುಭವವನ್ನು ಮಾಡಬೇಕಾಗಿರೋರು ಸ್ವತಃ ನಾವೇ. ಹೌದು ತಾನೆ? ಅಡಿಗೆಯ ರುಚಿಯನ್ನು ಅಥವಾ ಅದರ ಆಹಾರ ಸೇವನೆಯ ಮೂಲಕ ಹಸಿವಿನ ತೃಪ್ತಿಯನ್ನು ನೀಗಿಸ್ಕೊಳ್ಬೇಕಾದ್ರೆ ಸ್ವತಃ ನಾವೇ ಊಟ ಮಾಡಬೇಕು ತಾನೆ. ನಿಮಗೆ ಡಯಟ್ ಹೇಳಬಹುದು, ರುಚಿಯನ್ನು ವರ್ಣಿಸಬಹುದು, ಖರ್ಚು ಮಾಡಬಹುದು ನೀವು, ಆದರೆ ಆಹಾರದ ಆನಂದವನ್ನು ನೀವು ಸ್ವತಃ ಊಟ ಮಾಡಿ ನೀವೇ ಅನುಭವಿಸಬೇಕಾಗುತ್ತೆ. ಹಾಗೆಯೇ ನಾವೆಲ್ಲರೂ ಸಹ ಇವತ್ತು ಯೋಗದ ರಸದೌತಣವನ್ನು ಪಡೆಯೋಣ. ಅದನ್ನು ಪ್ರತಿಯೊಬ್ಬರೂ ಸ್ವತಃ ನಾವೇ ಅದನ್ನು ಸ್ವೀಕರಿಸಿ ಅದರ ನಿಜವಾದ ಆನಂದವನ್ನು ಸಹ ಅನುಭವಿಸಲಿಕ್ಕೆ ಪ್ರತಿಯೊಬ್ಬರೂ ಸಿದ್ಧರಾಗೋಣ. ಇವತ್ತಿನ ದಿನ ಯೋಗದಲ್ಲಿ ಆತ್ಮದ ಭಾಗವನ್ನು ತಮಗೆ ವಿವರಿಸಲಾಗುತ್ತೆ. ಸಾಮಾನ್ಯವಾಗಿ ಯೋಗ, ಧರ್ಮ ಮುಂತಾದವುಗಳನ್ನು ಆಧ್ಯಾತ್ಮ ಅನ್ನೋ ಪದವನ್ನು ಬಳಸಿ ಉಪಯೋಗಿಸ್ತೀವಿ. ಸ್ಪಿರಿಚುವಲ್, ಆಧ್ಯಾತ್ಮ ಅಂತ. ಈ ಆಧ್ಯಾತ್ಮ ಅನ್ನುವ ಪದದಲ್ಲೇ ಆತ್ಮದ ಅರಿವು ಅಡಗಿದೆ. ಆದ್ಯ ಪ್ಲಸ್ ಆತ್ಮ ಆಧ್ಯಾತ್ಮ. ಆತ್ಮಕ್ಕೆ ಆದ್ಯತೆಯನ್ನು ಕೊಡುವುದೇ ಆಧ್ಯಾತ್ಮ. ಹೌದು ತಾನೆ? ನಮ್ಮ ಆತ್ಮಕ್ಕೆ ಅಥವಾ ನಾವು ಆತ್ಮಗಳು ನಮಗೆ ಪ್ರಾಮುಖ್ಯತೆಯನ್ನು, ಆದ್ಯತೆಯನ್ನು ಕೊಟ್ಕೊಳ್ತಕ್ಕಂತಹದೇ ಆಧ್ಯಾತ್ಮ ಜೀವನ ಅಥವಾ ಆಧ್ಯಾತ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ಸಾಧನೆ. ಈ ಆಧ್ಯಾತ್ಮಿಕ ಸಾಧನೆ ಆತ್ಮದ ಅರಿವಿನಿಂದಲೇ ಆರಂಭಗೊಳ್ಳಬೇಕು. ಹೇಗೆ ಅಕ್ಷರಗಳು ABCDಯಿಂದ ಆ ಇಂದ ಶುರುವಾಗುತ್ತೋ ಹಾಗೆ ದೇವರು, ಧರ್ಮ, ಪುಣ್ಯ, ದಾನ ಇವೆಲ್ಲವೂ ಮೊದಲು ಆತ್ಮದ ಅರಿವಿನಿಂದಲೇ ಆರಂಭವಾದರೆ ಅದು ಸರಿಯಾದ ಗುರಿಯನ್ನು ತಲುಪುತ್ತೆ. ಅದು ಯಥಾರ್ಥ. ಹೇಗೆ ಒಂದು ಕಟ್ಟಡವನ್ನು ಕಟ್ಟುವಾಗ ಎಷ್ಟು ಎತ್ತರದ ಕಟ್ಟಡ ಕಟ್ತೇವೋ ಅಷ್ಟೇ ಆಳವಾಗಿ ನಾವು ಏನು ಮಾಡ್ತೇವೆ, ಅಡಿಪಾಯವನ್ನು ಹಾಕ್ತೇವೆ. ಹಾಗೆಯೇ ಆಧ್ಯಾತ್ಮಿಕತೆಯ ಉತ್ಸುಕತೆ ಅಥವಾ ಒಂದು ಸಾತ್ವಿಕ ಜೀವನದ ಆಸಕ್ತಿ ನಮಗೆ ಎಷ್ಟಿದೆಯೋ ಅಷ್ಟೇ ನಮ್ಮ ಬಗ್ಗೆಯ ಅರಿವು, ಸ್ವಚಿಂತನೆ, ಆತ್ಮಾನುಭೂತಿಯ ಬಗ್ಗೆ ನಾವು ಮೊದಲು ಆಳಕ್ಕೆ ಹೋಗಬೇಕು. ಅದರಿಂದ ಆ ಅಮೂಲ್ಯವಾದಂತಹ ಬ್ರಹ್ಮವಿದ್ಯೆಯನ್ನು ಸ್ವಯಂ ಪರಮಾತ್ಮ ಶಿವ ಈ ಸಾಕಾರ ಸೃಷ್ಟಿಯಲ್ಲಿ ಸಾಕಾರ ಮಾಧ್ಯಮದ ಮುಖಾಂತರ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಂದು ಏನೆಲ್ಲ ರಾಜಯೋಗದ ರಾಜ ರಹಸ್ಯವನ್ನು ತಿಳಿಸಿದರೆ ಅದರ ಅತ್ಯಂತ ಪ್ರಮುಖ ಭಾಗವನ್ನು ತಮಗೆ ತಿಳಿಸ್ತೇವೆ. ಈ ಭಾಗ್ಯವನ್ನ, ಈ ವರದಾನವನ್ನ, ಈ ಭಕ್ತಿಯ ಫಲವನ್ನ ಸ್ವೀಕರಿಸುವಂತಹ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಪುನಃ ಮನಸ್ಸಿನ ಮೂಲಕ ಸಾಗರ ಜ್ಞಾನದಾತ ಆ ಜ್ಞಾನವಾಗಿದೆ. ಅದರಿಂದ ಆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ಆ ಪರಮಾತ್ಮನಿಗೆ, ಜ್ಞಾನದಾತನಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾವು ಅತ್ಯಂತ ಶ್ರದ್ಧೆಯಿಂದ ಆ ಭಗವಂತನಿಂದ ಬೋಧಿಸಲ್ಪಟ್ಟಂತಹ ರಾಜಯೋಗದ ಪ್ರಥಮ ಭಾಗವಾದ ಆತ್ಮ ವಿಚಾರವನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಒಂದು ನಿಮಿಷ ತಾವು ಪರಮಾತ್ಮನಿಗೆ, ಈ ಜ್ಞಾನ ಸಾಗರದ ಜ್ಞಾನ ದಾಹವನ್ನು ತೀರಿಸ್ತಕ್ಕಂಥ ಭಗವಂತನಿಗೆ ಮನಸ್ಸಿನಲ್ಲಿ ಸ್ಮರಣೆ ಹಾಗೂ ನಮನವನ್ನು ಮಾಡ್ತಾ ಆ ಭಗವಂತನನ್ನು ಈ ಶಕ್ತಿಯಾಗಿ ನಾವು ಆಹ್ವಾನಿಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಒಂದು ನಿಮಿಷ ಎಲ್ಲರೂ ಮತ್ತೆ ಪರಮಾತ್ಮನನ್ನ ನೆನಪು ಮಾಡೋಣ.
ಓಂ ಶಾಂತಿ. ನಾವು ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಅತಿ ಮೂಲವಾದಂತಹ ಗ್ರಂಥ ಎಂದರೆ ಭಗವದ್ಗೀತೆ ಅಂತ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಯೋಗಗಳ ಬಗ್ಗೆ, ಪ್ರಾಚೀನ ಯೋಗಗಳ ಬಗ್ಗೆ, ಅನೇಕ ಯೋಗಗಳ ಬಗ್ಗೆ ವರ್ಣನೆ ಇದೆ. ಆದರೆ ಸಾಮಾನ್ಯವಾಗಿ ನಮ್ಮ ಆಡುಭಾಷೆಯಲ್ಲಿ ಇತ್ತೀಚಿನ ನಾಗರಿಕತೆಯಲ್ಲಿ ನಾವು ಯೋಗ ಅಂತ ಯಾವುದಕ್ಕೆ ಹೇಳ್ತೇವೆ? ಬೆಳಗ್ಗೆ 6:30 ಇಂದ 7:30ವರೆಗೆ ಏನು ಅಭ್ಯಾಸ ಮಾಡಿದ್ರಿ? ಯೋಗ. ಅಂದರೆ ನಾವು ಫಿಸಿಕಲ್ ಎಕ್ಸಸೈಸ್, ಶಾರೀರಿಕ ವ್ಯಾಯಾಮ ಅಥವಾ ಅದನ್ನು ಹಠಯೋಗ ಅಂತ ಗೀತೆಯಲ್ಲಿ ವರ್ಣಿಸಲಾಗಿದೆ. ಅದು ನಮ್ಮ ಆರೋಗ್ಯಕರವಾದಂತಹ ದೇಹಕ್ಕಾಗಿ ಮಾಡುವ ಮುಖ್ಯ ಸಾಧನೆ. ಅದನ್ನೇ ನಾವು ಯೋಗ ಅನ್ನುವ ಅರ್ಥವನ್ನು ಹೊಂದಿದ್ದೇವೆ. ಆದರೆ ವಾಸ್ತವದಲ್ಲಿ ಈಗ ನಿಮಗೆ ಹೇಳ್ತಕ್ಕಂತಹ ಯೋಗ ಏನಿದೆ, ಇದು ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಂತಹದ್ದು. ಸಂಸ್ಕೃತದಲ್ಲಿ ಯುಜ್ ಅನ್ನುವ ಧಾತುವಿನಿಂದ ಯೋಗ ಅನ್ನುವ ಪದ ಬಂದಿದೆ. ಅಂದರೆ ಜೋಡಿಸು ಅನ್ನುವ ಅರ್ಥವನ್ನು ಕೊಡುತ್ತೆ ಯುಜ್ ಅನ್ನುವ ಪದ. ಏನು ಆತ್ಮನ ಮನಬುದ್ಧಿಯನ್ನ ಪರಮಾತ್ಮನಲ್ಲಿ ಜೋಡಿಸು. ಪರಮಾತ್ಮನಲ್ಲಿ ಅವನ ಸಂಪರ್ಕವನ್ನು ಪಡಿಬೇಕಾದ್ರೆ ಅದು ಮನ ಬುದ್ಧಿಯಿಂದಲೇ ಅವನನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ. ಆದ್ರಿಂದ ನಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಲ್ಲಿ ಕೇಂದ್ರೀಕರಿಸು, ಪರಮಾತ್ಮನಲ್ಲಿ ಅನುಸಂಧಾನವನ್ನು ಮಾಡತಕ್ಕಂತಹದ್ದು. ಇದು ವಾಸ್ತವದಲ್ಲಿ ಯೋಗದ ಅರ್ಥ. ಆದರೆ ಪರಮಾತ್ಮನಲ್ಲಿ ನಾವು ಮನಸ್ಸನ್ನ, ಬುದ್ಧಿಯನ್ನ ತೊಡಗಿಸೋಕ್ಕಿಂತ ಮುಂಚೆ ನಮ್ಮ ಒಂದು ಅರಿವು, ಆತ್ಮದ ಅರಿವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಹೀಗೆ ನಾವು ಭಗವದ್ಗೀತೆಯಲ್ಲಿ ಯೋಗವನ್ನ ಕುರಿತು ಅನೇಕ ಶ್ಲೋಕಗಳಲ್ಲಿ ಅದರ ಮಹತ್ವವನ್ನು ತಿಳಿಸಿದರೆ, ಯೋಗಾಚಾರ್ಯರು ಅಥವಾ ಭಗವಂತನು ಭಗವದ್ಗೀತೆಯಲ್ಲಿ ಯೋಗವನ್ನು ಕುರಿತು ಹೇಳುತ್ತೇನೆ, ಯೋಗ ಕರ್ಮಸ್ಯ ಕೌಶಲ. ಯೋಗ ಅಂತಕ್ಕಂತಹದ್ದು ನಮ್ಮ ಕರ್ಮಗಳಲ್ಲಿ ಕೌಶಲ್ಯತೆಯನ್ನು ತರತಕ್ಕಂತಹದ್ದು. ಇವತ್ತಿನ ದಿನ ಈ ಪ್ರಪಂಚದಲ್ಲಿ ನಾವು ಅನೇಕ ಮ್ಯಾನೇಜ್ಮೆಂಟ್ ಕೋರ್ಸಸ್ ಅಥವಾ ಲೀಡರ್ಶಿಪ್ ಕೋರ್ಸ್ ಅಥವಾ ಕೌಶಲ್ಯಗಳನ್ನು ಪಡ್ಕೊಳ್ತಕ್ಕಂತಹ, ಜೀವನದಲ್ಲಿ ಅನೇಕ ಸ್ಕಿಲ್ಸ್ ಅನ್ನು ಪಡ್ಕೊಳ್ತಕ್ಕಂತಹ ಕೋರ್ಸಸ್ಗೆ ಸಾವಿರಾರು ರೂಪಾಯಿ ಕೊಟ್ಟು ಸೇರ್ಕೊಂಡು ಕಲ್ತ್ಕೊಂಡು ಬರ್ತೇವೆ. ಆದರೆ ಈ ಯೋಗ ಅಂತಕ್ಕಂತಹದೇ ಸ್ವತಃ ಮಾನವಾತ್ಮನಲ್ಲಿ ಒಂದು ಕೌಶಲ್ಯವನ್ನ, ಒಂದು ಬದುಕುವ ಕಲೆಯನ್ನ, ಜೀವನದಲ್ಲಿ ಸರ್ವತೋಮುಖವಾದಂತಹ ಒಂದು ವಿಕಾಸವನ್ನ ಉಂಟು ಮಾಡತಕ್ಕಂತಹ ಒಂದು ಕಲೆಯಾಗಿದೆ. ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ತಮ್ಮ ಜೀವನದಲ್ಲಿ ಅನುಭವ ಮಾಡ್ತೀರಿ. ನಮಗೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ ಯೋಗಾಭ್ಯಾಸದಿಂದ ಕುರುಡನಿಗೆ ಕಣ್ಣು ಬರುತ್ತೆ, ಕುಂಟ ಪರ್ವತವನ್ನು ಹಾರಬಲ್ಲ ಅಂತ. ಪಂಗುಂ ಲಂಘಯತೆ ಪರ್ವತಃ, ಕುಂಟನು ಪರ್ವತವನ್ನು ಹಾರಬಲ್ಲ. ಅಂದರೆ ಪರಮಾತ್ಮನನ್ನ ಧ್ಯಾನಿಸುವ ಅಥವಾ ಆತ್ಮವನ್ನ ಅನುಭವಿಸುವ ಯೋಗಿ, ಅವನಲ್ಲಿ ಇಲ್ಲದೇ ಇರತಕ್ಕಂತಹ ಶಕ್ತಿಗಳು, ಅಸಂಭವವಾಗಿರ್ತಕ್ಕಂತಹ ಕಾರ್ಯಗಳು ಅವನಲ್ಲಿ ಸಿದ್ಧಿಯಾಗಲಿಕ್ಕೆ ಶುರುವಾಗ್ಬಿಡುತ್ತೆ. ನೀನೊಲಿದರೆ ಕೊರಡು ಕೊನರುವುದಯ್ಯ ಅಂತ ಆ ಭಗವಂತನನ್ನ ಧ್ಯಾನಿಸಿದ್ರೆ, ನಮ್ಮ ಆತ್ಮ ಜಾಗೃತಿ ಉಂಟಾದ್ರೆ ಮರದ ಕೊರಡು ಚಿಗುರುತ್ತೆ ಅಂತೆ. ಆದ್ರಿಂದ ಜೀವನದಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸ್ತಕ್ಕಂತಹುದು, ನಮ್ಮ ಕರ್ಮಗಳಲ್ಲಿ ಒಂದು ಕುಶಲತೆಯನ್ನು ತರ್ತಕ್ಕಂತಹುದು, ಕರ್ಮದಲ್ಲಿ ನಿಪುಣತೆಯನ್ನು ತರ್ತಕ್ಕಂತಹುದು, ಅದು ಯೋಗ ಮಾರ್ಗದಿಂದ ಸಾಧ್ಯ. ಅದೇ ರೀತಿಯಲ್ಲಿ ಯೋಗದ ಬಗ್ಗೆ ಯೋಗ ಭವತಿ ದುಃಖ ನಿವಾರಕ ಅಂತ ವರ್ಣಿಸ್ತಾನೆ. ನಮ್ಮ ಜೀವನದ ಅನೇಕ ದುಃಖಗಳಿಗೆ ನಾವು ಅನೇಕ ಪ್ರಯತ್ನಗಳನ್ನು ಮಾಡ್ತೇವೆ. ಆದರೆ ಆ ಭಗವಂತನ ಧ್ಯಾನ ಒಂದು, ಅವನು ಭವರೋಗ ವೈದ್ಯನಾಗಿ ಭಗವಂತ ನಮ್ಮ ಎಲ್ಲ ದುಃಖಗಳೆಂಬ ರೋಗಕ್ಕೆ ಔಷಧಿಯನ್ನು ಕೊಡ್ತಾನೆ. ಅಂದರೆ ಆ ಭಗವತ್ತಿನ ಸಾನ್ನಿಧ್ಯ, ಆ ಭಗವಂತನ ಧ್ಯಾನ, ಆ ಭಗವಂತನ ಕರುಣೆ ನಮ್ಮ ಎಲ್ಲ ದುಃಖಗಳಿಗೆ ಔಷಧಿಯಾಗಿದೆ, ನಮ್ಮ ದುಃಖಗಳನ್ನೆಲ್ಲ ನಿವಾರಿಸುವಂಥದ್ದು. ಇವತ್ತು ಅನೇಕ ಮುಂದುವರೆದ ಜನಾಂಗ ಏನು ಮಾಡ್ತಾರೆ, ಜೀವನದ ದುಃಖಗಳಿಗಾಗಿ ಕೌನ್ಸಿಲಿಂಗ್ ಕ್ಲಾಸ್ಗೆ ಹೋಗ್ತಾರೆ. ಯಾವ್ದಾದ್ರು ಜಗಳಗಳು, ಪತಿ ಪತ್ನಿಯರ ಜಗಳಗಳಾಯಿತು,
ಹೀಗೇನು ಮಾಡಬೇಕು, ಕೌನ್ಸಿಲಿಂಗ್ ಕ್ಲಾಸ್ಗೆ ಹೋಗ್ತಾರೆ, ಅವ್ರು ಹೀಗಿರೋ ಹಾಗಿರೋ ಅಂತ ಉಪದೇಶ ಮಾಡ್ತಾರೆ. ಆದರೆ ನಿಜಕ್ಕೂ ಭಗವದ್ಗೀತೆ ಅಥವಾ ಭಗವಂತನ ಜ್ಞಾನವೇ ಒಂದು ನಮ್ಗೆ ಆಪ್ತ ಸಮಾಲೋಚನೆ. ಇಂಥ ಸತ್ಸಂಗಗಳಲ್ಲಿ ನೀವು ಆಧ್ಯಾತ್ಮ ವಿಚಾರ, ಪರಮಾತ್ಮನ ಜ್ಞಾನವಾಣಿ ಅಥವಾ ಆ ಭಗವಂತನ ಜ್ಞಾನದ ಉಪದೇಶ ಅಂತಕ್ಕಂತಹುದು ನಮಗೊಂದು ಆಪ್ತ ಸಮಾಲೋಚನೆ ಇದ್ದಂತೆ. ನೀವೇನು ಪ್ರಶ್ನೆಗಳನ್ನು ಹೇಳ್ಕೊಳ್ಳಲಿಲ್ಲ ಅಂದ್ರೂ ನಿಮಗೆ ಆ ಭಗವಂತನಿಂದ ಅದು ನಿಮಗೆ ಬೇಕಾದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡುತ್ತೆ. ಅದು ಈಶ್ವರಿ ವಿಶ್ವವಿದ್ಯಾಲಯದ ಕ್ಲಾಸ್ಗೆ ಹೋಗ್ತಕ್ಕಂಥವ್ರಿಗೆ ಅನುಭವ ಇರಬಹುದು. ಇದು ನಿಜಕ್ಕೂ ಪರಮಾತ್ಮನ ಆತ್ಮಗಳಿಗೆ ಕೊಡ್ತಕ್ಕಂಥ ಕೌನ್ಸಿಲಿಂಗ್. ಈ ಮೂಲಕ ನಮ್ಮ ಬಚ್ಚಿಟ್ಟುಕೊಂಡಿರ್ತಕ್ಕಂತಹ ಯಾವುದೇ ನ್ಯೂನತೆಗಳು, ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಪ್ರಶ್ನೆಗಳು, ದೌರ್ಬಲ್ಯಗಳು, ಕುಂದುಕೊರತೆಗಳು, ದೋಷಗಳು, ಇವೆಲ್ಲಕ್ಕೂ ಸಹ ಒಂದು ನಿವಾರಣೆ ಸಿಕ್ಕು ನಮ್ಮ ಜೀವನ ಅಂತಕ್ಕಂತಹುದು ಸುಖಮಯವಾಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಯೋಗ ಸಮತ್ವಂ ಉಚ್ಯತೆ. ಪರಮಾತ್ಮನ ಧ್ಯಾನ ಅಥವಾ ಆತ್ಮಸ್ಥಿತಿ ಎಂಬ ಯೋಗದಿಂದ ನಮ್ಮ ಜೀವನದಲ್ಲಿ, ನಮ್ಮ ನಡೆನುಡಿಯಲ್ಲಿ, ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ, ಮಾತುಕತೆಗಳಲ್ಲಿ, ಕಾರ್ಯವ್ಯವಹಾರಗಳಲ್ಲಿ ನಮಗೆ ಒಂದು ಸಮಾನತೆ, ದುಃಖ ಸುಖ, ಸೋಲು ಗೆಲುವು, ನಿಂದ ಸ್ತುತಿ, ಮಾನ ಅಪಮಾನ ಮುಂತಾದ ದ್ವಂದ್ವ ಪರಿಸ್ಥಿತಿಗಳಲ್ಲೂ ನಮ್ಮ ಮನಸ್ಸಿನ ಸಮಾನತೆಯನ್ನು ಕಾಯ್ದುಕೊಳ್ಳತಕ್ಕಂತಹ ಶಕ್ತಿ ಯೋಗಾಭ್ಯಾಸಿಗೆ ಲಭಿಸುತ್ತೆ. ಈ ರೀತಿ ಯೋಗ ಸ್ಥಿತನಾದವನು ಸ್ಥಿತಪ್ರಜ್ಞನಾಗಿರ್ತಾನೆ. ಇದು ಯೋಗದಿಂದ ಉಂಟಾಗ್ತಕ್ಕಂತಹದ್ದು. ಯೋಗಸ್ಯ ಕುರು ಕರ್ಮಾಣಿ. ಪರಮಾತ್ಮ ಹೇಳ್ತಾನೆ, ಈ ಯೋಗವನ್ನು ಯಾವಾಗ ಮಾಡಬೇಕಂದ್ರೆ ಜೀವನದಲ್ಲಿ ಎಲ್ಲ ಸಾಧಿಸಿ ವಯಸ್ಸಾದ ಮೇಲೋ ಅಥವಾ ಸಂಸಾರದಿಂದ ವೈರಾಗ್ಯ ಬಂದು ಬಿಟ್ಟು ಓಡೋಗ್ಬಿಡ್ತೀವಿ, ನಾವು ಯಾವ್ದಾದ್ರು ಆಶ್ರಮಕ್ಕೆ ಸೇರ್ಕೋತೀವಿ ಅಂತಲೋ ನಾವು ಯೋಗಾಭ್ಯಾಸ ಅಲ್ಲ. ಯೋಗವನ್ನ ನೀನು ಕರ್ಮನಿರತನಾಗಿರುವಾಗಲೇ ಮಾಡು ಅಂತ ಪರಮಾತ್ಮ ಹೇಳುತ್ತೆ. ಅದರಿಂದಲೇ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣವರು. ಅಂದ್ರೆ ನಾವು ಕರ್ಮನಿರತವಾಗಿರುವಾಗ ಅಂದ್ರೆ ನಿತ್ಯ ಚಟುವಟಿಕೆಯಲ್ಲಿ ತೊಡಗಿರುವಾಗ, ಇದಕ್ಕೆ ಹೇಳ್ತಾರೆ ನಡೆವಾಗ, ನುಡಿಯುವಾಗ, ಕುಳಿತಾಗ, ನಿಂತಾಗ ಧ್ಯಾನಿಸು ಈಶನ ಅಂತ. ಹೀಗೆ ನಾವು ಸಾಮಾನ್ಯ ನಿತ್ಯ ಕರ್ಮಗಳನ್ನು ಮಾಡುವಾಗ, ಊಟ ಮಾಡುವಾಗ, ಕೂತ್ಕೊಂಡಾಗ, ನಮ್ಮ ಪ್ರತಿಯೊಂದು ಜೀವನದ ಒಂದು ಗಳಿಗೆಗಳಲ್ಲಿ ಅದೆಲ್ಲ ಭಗವಂತನ ಕೊಡುಗೆಗಳನ್ನು ನಾವು ಅವನಿಗೆ ಧನ್ಯತೆಯನ್ನು ಅರ್ಪಿಸುವ ಮೂಲಕ ಅವನನ್ನು ಧ್ಯಾನಿಸೋದು. ಅದಕ್ಕೆ ಪೂರ್ವ ಕಾಲದಲ್ಲಿ ನೋಡಿ, ಜನ ಒಂದು ಸೀನಿದ್ರು ಶಿವ ಅಂತಿದ್ರು, ಒಂದು ಆಕಳಿಸಿದ್ರು ಶಿವ ಅಂತಿದ್ರು, ಒಂದು ಕೆಮ್ಮಿದ್ರು ಶಿವ ಅಂತಿದ್ರು. ಅಷ್ಟು ದೈನಂದಿನ ಜೀವನದಲ್ಲಿ ಆ ಪರಮಾತ್ಮನ ಧ್ಯಾನವನ್ನ ನಮ್ಮ ಕರ್ಮ ಕ್ಷೇತ್ರದಲ್ಲಿ ಹಾಸುಹೊಕ್ಕಾಗಿ ಮಾಡ್ಕೋಬಹುದು ಭಗವಂತನ ಧ್ಯಾನವನ್ನ ಅನ್ನೋದೇ ಇದರ ಅರ್ಥ. ಹಾಗೆಯೇ ಸರ್ವಕಾಲೇಶು ಯೋಗಯುಕ್ತ ಭವಾರ್ಜುನ. ಹೀಗೆ ಕರ್ಮನಿರತನಾದಾಗಲೂ ಮತ್ತು ಎಲ್ಲ ಕಾಲದಲ್ಲೂ ನೀನು ಯೋಗಯುಕ್ತನಾಗಿರು ಅನ್ನುವುದೇ ಯೋಗಾಚಾರ್ಯನ ಒಂದು ಬೋಧನೆ. ಹಾಗೆ ಯೋಗದ ಬಗ್ಗೆ ಪರಮಾತ್ಮ ಹೇಳ್ತಾರೆ, ಯೋಗ ತು ಸ್ವದರ್ಶನಾಯ ನತು ಪ್ರದರ್ಶನಾಯ. ಈ ಧ್ಯಾನ ಮತ್ತು ಯೋಗ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಸಾಧನೆಗೆ, ನಮ್ಮ ಸ್ವದರ್ಶನಕ್ಕೆ, ನಮ್ಮ ಆತ್ಮ ಅವಲೋಕನೆಗೆ, ನಮ್ಮ ಆತ್ಮ ಚಿಂತನೆಗೆ ಹೊರತು ಇದು ಬೇರೆಯವರಿಗೆ ತೋರಿಸಿಕೊಳ್ತಕ್ಕಂಥದ್ದು ಅಥವಾ ಇದನ್ನು ಡಾಂಬಿಕವಾಗಿ ನಾವು ಶೋ ಮಾಡ್ತಕ್ಕಂತಹದ್ದು ಅಲ್ಲ. ಏಕೆಂದರೆ ಇದು ಆತ್ಮ ಪರಮಾತ್ಮನಿಂದ ಪಡ್ಕೊಳ್ತಕ್ಕಂತಹ ಆ ಒಂದು ವೈಯಕ್ತಿಕ ಆಶೀರ್ವಾದ. ಇದು ನಮ್ಮ ಸಾಧನೆಯಿಂದ ಸಿದ್ಧಿಯಾಗುತ್ತೆ ಹೊರತು ಇದಕ್ಕೆ ಯಾವುದೇ ಡಾಂಬಿಕತನ ಬೇಡ ಅಂತ ಭಗವಂತ ಇಚ್ಛಿಸ್ತಾನೆ. ಈ ರೀತಿಯಲ್ಲಿ ಯೋಗದ ಮಹಿಮೆ ಭಗವದ್ಗೀತೆಯಲ್ಲಾಗಲಿ ಅಥವಾ ನಮ್ಮ ಅನೇಕ ವೇದ ಪುರಾಣಗಳಲ್ಲಾಗಲಿ ಇರುವಂತೆ ಈಗಿನ ವರ್ತಮಾನ ಜೀವನದಲ್ಲಿ ಈ ಸಹಜ ರಾಜಯೋಗ ಅಂತಕ್ಕಂತಹುದು ಅತ್ಯಂತ ಸುಲಭ ಸಾಧ್ಯವಾದಂತಹುದು. ಇಲ್ಲಿ ತಮಗೆ ಯಾವುದೇ ಸಂಸ್ಕೃತದ ಶ್ಲೋಕಗಳನ್ನು ಕಷ್ಟಪಡಬೇಕಾಗಿಲ್ಲ, ಕಲಿಬೇಕಾಗಿಲ್ಲ, ಅಥವಾ ಅತ್ಯಂತ ಕ್ಲಿಷ್ಟವಾದ ಯಾವುದೇ ಶಾರೀರಿಕ ಯೋಗಾಸನಗಳದ್ದು ಕಷ್ಟವಿಲ್ಲ. ಇಲ್ಲಿ ಯೋಗ ಎಂದರೆ ನಮ್ಮ ಮನಸ್ಸು ಬುದ್ಧಿಯ ಒಂದು ಪ್ರೀತಿಯನ್ನ, ಒಂದು ಸಂಬಂಧವನ್ನ ಭಗವಂತನ ಜೊತೆಯಲ್ಲಿ ಜೋಡಿಸ್ತಕ್ಕಂತಹದ್ದು. ಹೀಗೆ ಈ ಬೆಳಗಿನ ತರಗತಿಯಲ್ಲಿ ತಾವೆಲ್ಲ ಆತ್ಮಚಿಂತನೆಯನ್ನ ಕೇಳಿದ್ರಲ್ಲ, ಎಲ್ಲ ಅರ್ಥ ಆಗಿದೆ ತಾನೆ ಎಲ್ರಿಗೂ? ಹಾಗೇನಾದ್ರು ಇದ್ರೆ ತಾವೆಲ್ಲ ಕ್ವೆಶನ್ಸ್ ಅನ್ನ ತಯಾರು ಮಾಡಿ ಇಟ್ಕೊಳ್ಳಿ ಮತ್ತು ರಾತ್ರಿಯ ಕ್ಲಾಸ್ನಲ್ಲಿ ಅದನ್ನ ಸ್ಪಷ್ಟೀಕರಿಸಲಾಗುತ್ತೆ.
ನಮ್ಮ ಸಾಧನೆ ಅಂತಕ್ಕಂಥದ್ದು ಹೇಗಿರಬೇಕು ಅಂತಕ್ಕಂಥದ್ದನ್ನ ನಾವೊಂದು ಪ್ರಶ್ನೆ ಹಾಕ್ಕೊಂಡ್ರೆ, ಹೇಗೆ ನಾವು ಒಂದು ವೃಕ್ಷದಿಂದ ಅಥವಾ ಒಂದು ಗಿಡದಿಂದ ಹಣ್ಣನ್ನ, ಹೂವನ್ನ, ಫಲವನ್ನ ಇಚ್ಛಿಸುವುದಾದ್ರೆ ನಾವು ಅದರ ಬೇರಿಗೆ ನೀರು, ಗೊಬ್ಬರವನ್ನ ಹಾಕ್ತೇವೆ, ಹೌದು ತಾನೆ? ಹಾಗೆಯೇ ನಮ್ಮ ಜೀವನದ ಅನ್ನುವಂತಹ ವೃಕ್ಷದಲ್ಲಿ, ಗಿಡದಲ್ಲಿ ಅದು ಫಲಪುಷ್ಪಗಳಿಂದ ಸಂಪನ್ನವಾಗಬೇಕು, ಕಂಗೊಳಿಸಬೇಕು ಅಂದ್ರೆ ಈ ಜೀವನದ ಬೇರು, ಈ ಜೀವನದ ಬೀಜ, ಈ ಜೀವನದ ಮೂಲ ಅಂದ್ರೇನೆ ಆತ್ಮ. ಈ ದೇಹ ಅಂತಕ್ಕಂಥದ್ದು ವೃಕ್ಷ. ಇವತ್ತು ನಾವು ಏನ್ ಸಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ, ವೃಕ್ಷದ ಎಲೆಗಳಿಗೂ ನೀರು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದರ ಮೊಗ್ಗುಗಳಿಗೆ, ಹೂಗಳಿಗೆ ನೀರು ಹಾಕಿ ಅದು ಬಾಡಬಾರ್ದು ಅಂತ ನೋಡ್ತಾ ಇದ್ದೀವಿ. ಆದ್ರೆ ಬೇರಿಗೆ ನೀರು ಹಾಕಿದಾಗ ಆ ಇಡೀ ಗಿಡವೇ ಏನಾಗುತ್ತೆ, ಹೂವಿನಿಂದ ನಳೆನಳಿಸುತ್ತೆ, ಬಹಳ ಸುಂದರವಾಗಿ ಕಾಣುತ್ತೆ, ನಮಗೆ ಸಮೃದ್ಧವಾದ ಫಲಗಳು ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ನಮ್ಮ ಪ್ರಯತ್ನ ಅನ್ನೋದೇನಾಗ್ಬಿಟ್ಟಿದೆ, ನಮ್ಮ ಇಂದ್ರಿಯಗಳನ್ನು ತೃಪ್ತಗೊಳಿಸುವಲ್ಲಿ ನಾವು ಬಾಹ್ಯ ಜಗತ್ತಿನಲ್ಲಿ ಸುಖ ಶಾಂತಿಯನ್ನ ಹುಡುಕಾಡ್ತಾ ಇದ್ದೀವಿ, ಬಹಿರ್ಮುಖವಾಗಿ ಹುಡುಕ್ತಾ ಇದ್ದೀವಿ. ಅದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಚಿಕ್ಕ ಉದಾಹರಣೆ, ಕತೆ ಹೇಳ್ಬೇಕಂದ್ರೆ, ಒಬ್ಬರು ವಯಸ್ಸಾದ ಅಜ್ಜಿ ನೆಲದಲ್ಲಿ ಹುಡುಕಾಡ್ತಾ ಇದ್ರಂತೆ. ಏನು ಹುಡುಕ್ತಾ ಇದೆಯಾ ಇಲ್ಲಿ ಅಂತ ಕೇಳಿದ್ರೆ, ನಾನು ಒಂದು ಸೂಜಿ ಕಳ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಹುಡುಕ್ತಾ ಇದ್ದೀನಿ. ಸರಿ, ಎಲ್ಲಿ ಕಳ್ಕೊಂಡೆ ಅಂದ್ರೆ, ಇಲ್ಲಿ ನನ್ನ ಮನೆಯಲ್ಲಿ ಕಳ್ಕೊಂಡೆ. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಾ ಇದೆಯಾ ಅಂದ್ರೆ, ನಮ್ಮ ಮನೆಯಲ್ಲಿ ದೀಪ ಇಲ್ಲ, ಇಲ್ಲಿ ಹೊರಗಡೆ ದೀಪ ಇದೆ, ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆಯೇ ನಾವು ಕಳೆದುಕೊಂಡಿದ್ದೆಲ್ಲೋ ಹುಡುಕುವುದು ಇನ್ನೆಲ್ಲೋ. ಇವತ್ತು ನಾವು ಮನಸ್ಸಿಗೆ ಶಾಂತಿಯನ್ನ, ಸುಖವನ್ನ ಅಥವಾ ತೃಪ್ತಿಯನ್ನ, ನೆಮ್ಮದಿಯನ್ನ ಕಳೆದುಕೊಂಡು ಅದನ್ನ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ? ಬಾಹ್ಯ ಜಗತ್ತಿನ ಅನೇಕ ವಸ್ತುಗಳಲ್ಲಿ, ವೈಭವಗಳಲ್ಲಿ ಅಥವಾ ಸ್ಥಳಗಳಲ್ಲಿ ನಾವು ಹೊರಗಡೆ ಹುಡುಕಾಡ್ತಾ ಇದ್ದೀವಿ. ಅದರಿಂದ ನಾವು ಹುಡುಕ್ತಾ ಇರತಕ್ಕಂತಹ ಒಂದು ವಸ್ತು ನಮ್ಮಲ್ಲಿಯೇ ಇದೆ, ಅದನ್ನ ನಮ್ಮಲ್ಲಿಯೇ ನಾವು ಪಡ್ಕೊಳ್ಬೇಕು. ಹಾಗೆ ಒಬ್ಬ ರಾಣಿ ಸಹ ಒಂದು ಮುತ್ತಿನ ಹಾರ ನಂದು ಕಳೆದೋಯ್ತು ಅಂತ ಇಡೀ ರಾಜನಿಗೆ ಹೇಳ್ತಾಳೆ. ರಾಜ ಇಡೀ ಊರಿನಲ್ಲಿ ಏನು ದಂಗುರ ಹೊಡಿಸ್ತಾನೆ, ಎಲ್ಲ ಯಾರಾದ್ರೂ ಹುಡುಕೊಡಿ ಮುತ್ತಿನ ಹಾರ ಅಂತ. ಎಲ್ಲಿ ಹುಡುಕಿದ್ರೂ ಸಿಗ್ಲಿಲ್ಲ. ಆಕಸ್ಮಿಕವಾಗಿ ನೋಡ್ತಾಳಂತೆ, ಅವಳ ಕೊರಳಿನಲ್ಲೇ ಆ ಮುತ್ತಿನ ಹಾರ ಇತ್ತು ಅಂತ. ಹಾಗೆ ಇವತ್ತು ನಾವು ಏನನ್ನ ಹೊರಗಡೆ ಹುಡುಕ್ತಾ ಇದ್ದೇವೋ ಅದನ್ನ ವಾಸ್ತವದಲ್ಲಿ ನಮ್ಮ ಬಳಿಯೇ ಇದೆ. ನಮ್ಮ ಬಳಿ ಅಂದ್ರೆ ಅದು ಆತ್ಮನ ಸ್ವರೂಪವೇ ಆಗಿದೆ. ಅದರಿಂದ ಆ ಆತ್ಮನ ಒಂದು ಯಥಾರ್ಥವಾದಂಥ ಪರಿಚಯ ಪಡ್ಕೊಂಡಿದ್ದೀರಿ. ಈಗ ನಮ್ಮಲ್ಲಿ ನಾವು ಅಂತರ್ಮುಖಿಯಾಗಿ ಆ ಮುತ್ತಿನ ಹಾರವನ್ನ ಹುಡುಕೊಳ್ಳೋಣ. ಅಜ್ಜಿ ಕಳೆದ ಸೂಜಿ ಇನ್ನೆಲ್ಲೋ ಹುಡುಕಾಡ್ತಾ ಇದ್ಲು, ನಾವು ಬಿಡು ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಕಳೆದುಕೊಂಡ ಸೂಜಿಯನ್ನ ಅಥವಾ ವಸ್ತುವನ್ನ, ನೆಮ್ಮದಿಯನ್ನ, ಶಾಂತಿಯನ್ನ ಎಲ್ಲಿ ಕಳೆದುಕೊಂಡ್ವೋ ಅಲ್ಲೇ ಹುಡುಕೋಣ. ನಮ್ಮ ಮಾನಸಿಕ ನೆಮ್ಮದಿ ಮನಸ್ಸಿನಲ್ಲಿ ಕಳ್ಕೊಂಡಿದ್ದೀವಿ, ನಮ್ಮ ಮನಸ್ಸಿನಲ್ಲೇ ಹುಡುಕೋಣ. ನಮ್ಮ ಆತ್ಮದ ಶಾಂತಿಯನ್ನ ಆತ್ಮದಲ್ಲಿ ಕಳ್ಕೊಂಡಿದ್ದೀವಿ, ಆತ್ಮದಲ್ಲೇ ಹುಡುಕೋಣ. ಅದರಿಂದ ಈಗ ಕೆಲವು ಕಾಲ ಇನ್ನರ್ ಜರ್ನಿ, ಅಂತರಂಗದ ಪಯಣ, ಆತ್ಮಾವಲೋಕನ, ಆತ್ಮಾನುಸಂಧಾನ, ಆತ್ಮಾನುಭೂತಿ, ಆತ್ಮವಿಕಾಸ, ಆತ್ಮವಿಮರ್ಶೆ ಅನ್ನುವ ಏನು ಪದಗಳನ್ನು ಬಳಸ್ತೀವಿ, ಅದರ ಅರ್ಥ ಸ್ವರೂಪದಲ್ಲಿ ಸ್ಥಿತ ಆಗೋಣ. ತಮಗೆ ಅದರ ಬಗ್ಗೆ ಅನುಭವ ಮಾಡಲಿಕ್ಕಾಗಿ ಈಗ ನಾವು ಸೈಲೆನ್ಸ್ ಅಲ್ಲಿ ಹೋಗೋಣ ಮತ್ತು ಅದರ ಒಂದು ಗೈಡೆನ್ಸ್ ಆಗಿ ಮಾರ್ಗದರ್ಶಿ ವಾಕ್ಯಗಳನ್ನು ನಾನು ಉಚ್ಚರಿಸ್ತಾ ಇರ್ತೇನೆ. ತಾವು ಬಾಯಲ್ಲಿ ಹೇಳೋದು ಬೇಡ, ತಮ್ಮ ಮನಸ್ಸಿನಲ್ಲಿ ಆ ಮಾರ್ಗಸೂಚಿ ವಾಕ್ಯಗಳನ್ನು ಕೇಳ್ತಾ ಅದರ ಅನುಭವದ ರಸಾಸ್ವಾದದಲ್ಲೇ ತಲ್ಲೀನರಾಗಿ, ಯಾವ ರೀತಿನಲ್ಲಿ ನೀವು ಇಲ್ಲಿ ಒಳಗಡೆ ಬರುವಾಗ ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ಬರ್ತೀರಿ ಅಲ್ವಾ, ಹಾಗೆ ಯಾಕೆ ಇದೊಂದು ಪವಿತ್ರ ಸ್ಥಳ, ದೇವಸ್ಥಾನದಲ್ಲಿ ಹೋಗುವಾಗ ಒಳಗೆ ಹಾಕೊಂಡು ಹೋಗಲ್ಲ. ಹಾಗೆ ಅತ್ಯಂತ ಪವಿತ್ರವಾದದ್ದು ಅಂದ್ರೆ ನಮ್ಮ ಮನಸ್ಸು. ಆ ಮನಸ್ಸನ್ನ ಪರಮಾತ್ಮನಿಗೆ ನಾವು ಅರ್ಪಿಸಬೇಕು. ಆದ್ರಿಂದ ಈಗ ನಾವು ಮಾನಸಿಕ ಪೂಜೆ, ಮಾನಸಿಕ ಜಪವನ್ನ ಮಾಡಲಿಕ್ಕೆ ಕುಳಿತುಕೊಳ್ತೀವಿ. ಆದ್ರಿಂದ ಈ ಮನಮಂದಿರದಲ್ಲಿ, ಈ ಮನಸ್ಸಿನ ದೇವಾಲಯದಲ್ಲಿ, ಈ ಪರಿಶುದ್ಧವಾದಂತಹ ಭಗವಂತನ ಆತ್ಮನ ಅರಿವನ್ನ ಪಡ್ಕೊಳ್ತಕ್ಕಂಥ ಈ ಸಮಯದಲ್ಲಿ ಯಾವುದೇ ಈ ವ್ಯರ್ಥ ಆಲೋಚನೆಗಳು, ದೇಹದ ಸಂಬಂಧಗಳಿಗೆ ಸಂಬಂಧಪಟ್ಟಂತ ವಿಚಾರಗಳೆಂಬ ಮೈಲಿಗೆಯನ್ನ ಹೊರಗಡೆ ಹೇಗೆ ನಾವು ಬಿಟ್ಟು ಬಂದಿದ್ದೀವೋ
ಹಾಗೆ ಹೊರಗೆ ಬಿಟ್ಟು ನಾವೀಗ ಪೂರ್ತಿ ನಿಶ್ಚಿಂತ ಮನೋಭಾವದಲ್ಲಿ ಕುಳಿತುಕೊಳ್ಳೋಣ, ನಿರ್ಮಲ ಮನೋಚಿತ್ತದಲ್ಲಿ ಕುಳಿತುಕೊಳ್ಳೋಣ, ಹಾಗೂ ಸಂಪೂರ್ಣ ಮುಕ್ತ ಮನಸ್ಸಿನಿಂದ ಕೂತ್ಕೊಳ್ಳೋಣ. ಎಲ್ಲ ವಿಚಾರಗಳನ್ನು ಈ ಮನಮಂದಿರದಿಂದ ನೀವು ದೂರ ಸರಿಸಿ 1 ಗಂಟೆಗಳ ಕಾಲ ಸಂಪೂರ್ಣ ಮನಸ್ಸನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಆತ್ಮಾನುಭೂತಿಯಲ್ಲಿ ಕೊಡೋಣ. ಈಗ ತಮಗೆ ಮಾರ್ಗಸೂಚಿ ವಾಕ್ಯಗಳನ್ನು ಹೇಳ್ತಾ ಇರ್ತೇವೆ. ಎಲ್ಲರೂ ನೆಟ್ಟಿಗೆ ಕೂತ್ಕೊಳ್ಳಿ ಮತ್ತು ಆ ಕಡೆ ಈ ಕಡೆ ಯಾರು ನೋಡಬೇಡಿ. ಅರ್ಧ ಕಣ್ಣುಗಳು, ಶಂಕರನ ತಪಸ್ಸಿನ ಚಿತ್ರ ನೋಡಿದಿರ್ತಾನೆ, ಅರ್ಧ ಕಣ್ಣುಗಳು ತೆರೆದಿವೆ. ಹೀಗೆ ನಿಮ್ಮ ಮನಸ್ಸನ್ನು ಈ ಭ್ರೂಮಧ್ಯ ಸ್ಥಳದಲ್ಲಿ ಸ್ಥಿತಗೊಳಿಸಿ ಅರ್ಧ ಕಣ್ಣು ತೆರೆದಿರಲಿ, ನೇರವಾಗಿ ಕೂತ್ಕೊಳ್ಳಿ ಮತ್ತು ಆತ್ಮಾವಲೋಕನವನ್ನು, ಆತ್ಮಾನುಸಂಧಾನವನ್ನು ಮತ್ತು ಆತ್ಮ ಪ್ರಜ್ಞೆಯ ಪೂರ್ಣ ಪ್ರಜ್ಞೆಯನ್ನು, ಆತ್ಮ ಜಾಗೃತಿಯನ್ನು ಈಗ ನಾವು ಮಾಡಿಕೊಳ್ಳೋಣ. ಓಂ ಶಾಂತಿ. ಓಂ ಶಾಂತಿ. ನಾನು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನಾನು ಆತ್ಮ ನನ್ನ ಅಸ್ತಿತ್ವದ ಪರಿಭಾಷೆಯನ್ನು ಅರ್ಥೈಸಿಕೊಳ್ಳುತ್ತಿದ್ದೇನೆ. ಆತ್ಮನೆಂಬ ಸಾರಥಿಗೆ ಆತ್ಮ ನಾನು ಸಾರಥಿಯಾದಾಗ ದೇಹ ಒಂದು ರಥ, ಶರೀರವೆಂಬ ರಥಕ್ಕೆ ಆತ್ಮ ಸಾರಥಿಯಾದ ನಾನು ಮನ, ಬುದ್ಧಿ ಹಾಗೂ ಸಂಸ್ಕಾರಗಳೆಂಬ ಲಗಾಮನ್ನು ಹಿಡಿದು ಪಂಚೇಂದ್ರಿಯಗಳೆಂಬ ಚಲಿಸುವ ಕುದುರೆಗಳನ್ನು ನನ್ನ ಹತೋಟಿಯಲ್ಲಿ, ನನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ದೇಹ ರಥದಲ್ಲಿ ಜೀವನದ ಪಥವನ್ನು ನಡೆಸುತ್ತಿರುವ ಆತ್ಮ ಸಾರಥಿ ನಾನಾಗಿದ್ದೇನೆ. ನಾನು ಆತ್ಮ ನನ್ನ ಅಸ್ತಿತ್ವ, ನಾನು ರಾಜನಾದಂತಹ ಆತ್ಮನಾದರೆ ಈ ದೇಹ ನನ್ನ ರಾಜ್ಯವಾಗಿದೆ. ನಾನು ಸ್ವರಾಜ್ಯಾಧಿಕಾರಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಚಾಲಕನಾಗಿದ್ದೇನೆ. ದೇಹ ಒಂದು ವಾಹನವಾಗಿದೆ. ನಾನು ಆತ್ಮ ರಾಜನಾಗಿದ್ದೇನೆ. ದೇಹ ನನ್ನ ಅರಮನೆಯಾಗಿದೆ. ನಾನು ಆತ್ಮ ದೇವತೆಯಾಗಿದ್ದೇನೆ. ಈ ದೇಹ ನನ್ನ ಮಂದಿರವಾಗಿದೆ. ನಾನು ಆತ್ಮ ದಿವ್ಯ ಶಕ್ತಿ, ಚೈತನ್ಯ ಶಕ್ತಿ, ವಿದ್ಯುತ್ ಶಕ್ತಿಯಂತೆ ನಾನು ಪ್ರವಹಿಸುತ್ತಾ
ಈ ದೇಹ ಎಂಬ ಯಂತ್ರವನ್ನು ಚಾಲನೆಗೊಳಿಸುವ ಮುಖ್ಯ ಶಕ್ತಿಯಾಗಿದ್ದೇನೆ. ನಾನು ಆತ್ಮ, ಚೈತನ್ಯ ಶಕ್ತಿ. ಈ ಶರೀರವೆಂಬ ಮನೆಯಲ್ಲಿ ದೀಪದಂತೆ ಪ್ರಜ್ವಲಿಸುವ ಬೆಳಕಾಗಿದ್ದೇನೆ. ನಾನು ಆತ್ಮದ ಸ್ಥಿತಿಯಲ್ಲಿ, ಆತ್ಮಾಭಿಮಾನದಲ್ಲಿ, ಆತ್ಮವೆಂಬ ಪೂರ್ಣ ಪ್ರಜ್ಞೆಯಲ್ಲಿ ಉಪಸ್ಥಿತವಾಗಿದ್ದೇನೆ. ನನ್ನ ಮನಬುದ್ಧಿ ಸಂಸ್ಕಾರಗಳು ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿದೆ. ನಾನು ಆತ್ಮ, ಸ್ವರಾಜ್ಯಾಧಿಕಾರಿಯಾಗಿದ್ದೇನೆ. ದೇಹವೆಂಬ ಗುಹೆಯಲ್ಲಿ ನಾನು ಆತ್ಮ, ತಪಸ್ಸನ್ನು ಮಾಡುತ್ತಿರುವ ತಪಸ್ವಿಯಾಗಿದ್ದೇನೆ. ಕೆಲ ಕ್ಷಣಗಳು ಆತ್ಮನ ಅನುಭವವನ್ನು ಮೌನದಲ್ಲಿ ಮಾಡೋಣ. ಏನನ್ನು ಯೋಚಿಸುತ್ತಿದ್ದೇನೆಯೋ ಅದೇ ನಾನು. ಏನನ್ನು ಸಂಕಲ್ಪಿಸುತ್ತಿದ್ದೇನೋ ಅದೇ ನಾನು. ಇದೀಗ ನಾನು ಆತ್ಮನಲ್ಲಿ, ಆತ್ಮದ ಮೂಲ ಗುಣಗಳೆಲ್ಲ ಜಾಗೃತಗೊಳ್ಳುತ್ತಿದೆ, ವಿಕಸನವಾಗುತ್ತಾ ಇದೆ. ನನ್ನ ಮನಸ್ಸಿನಲ್ಲಿ ಉತ್ಪತ್ತಿಯಾಗುತ್ತಿರುವ ಸಂಕಲ್ಪಗಳಲ್ಲಿ ಶಾಂತರಸ ಹರಿಯುತ್ತಿದೆ. ಸಂಕಲ್ಪಗಳ ವೇಗ ನಿಧಾನವಾಗುತ್ತಿದೆ. ಮನಸ್ಸು ಹಗುರವಾಗುತ್ತಾ ಇದೆ. ಸಂಕಲ್ಪಗಳ ಶಕ್ತಿಯಲ್ಲಿ ಆತ್ಮದ ಪ್ರಕಾಶವು ಸಂಚರಿಸುತ್ತಿದೆ. ನಿರ್ಲಿಪ್ತವಾಗಿದ್ದೇನೆ, ನಿರಾಳವಾಗಿದ್ದೇನೆ, ನಿರ್ಮಲನಾಗಿದ್ದೇನೆ.
ಪರಿಶುದ್ಧನಾಗಿದ್ದೇನೆ, ದಿವ್ಯಾತ್ಮನಾಗಿದ್ದೇನೆ, ರಚನಾತ್ಮಕ ಶಕ್ತಿ ನನ್ನಲ್ಲಿ ತುಂಬುತ್ತಿದೆ, ಆನಂದದ ಸಾಗರದ ಆಳವನ್ನು ಅನುಭವಿಸುತ್ತಿದ್ದೇನೆ, ದಯಾ ಪ್ರೇಮದ ಸ್ವರೂಪನಾಗಿದ್ದೇನೆ, ಪವಿತ್ರತೆಯ ಪಾವನ ಸ್ಥಿತಿಯಲ್ಲಿದ್ದೇನೆ, ಆತ್ಮ ಪುಷ್ಪವು ವಿಕಾಸಗೊಳ್ಳುತ್ತಿದೆ, ಆತ್ಮ ಉನ್ನತಿಯ ಮಾರ್ಗದಲ್ಲಿ ಮುಂದುವರಿಯುತ್ತಾ ಇದೆ. ನಾನು ಆತ್ಮ ಅದೃಷ್ಟಶಾಲಿ ನಕ್ಷತ್ರವಾಗಿದ್ದೇನೆ, ಮಿನುಗುವ ತಾರೆಯಾಗಿದ್ದೇನೆ, ಅತ್ಯಂತ ಆನಂದದ ಸಾತ್ವಿಕ ಆನಂದದ ಅನುಭವ ಆಗುತ್ತಾ ಇದೆ. ಈ ರೀತಿಯಲ್ಲಿ ನಾನು ಆತ್ಮ ನನ್ನ ಸ್ವಧರ್ಮಕ್ಕೆ ಹತ್ತಿರವಾಗುತ್ತಿದ್ದೇನೆ. ಸ್ವಲಕ್ಷಣಗಳು ಮತ್ತೆ ನನ್ನಲ್ಲಿ ಜಾಗೃತಿಯಾಗುತ್ತಿದೆ. ಆತ್ಮದ ಸ್ವಸ್ವರೂಪದಲ್ಲಿ ಮತ್ತೆ ನಾನು ಹಾಯಾಗಿದ್ದೇನೆ. ಆತ್ಮಾನುಭೂತಿಯಲ್ಲಿ ಸಂಪೂರ್ಣ ವಿಶ್ರಾಂತ ಮನಸ್ಕನಾಗಿದ್ದೇನೆ. ಈ ಶರೀರದ ಅಗ್ರಭಾಗವಾದ ಶಿರಸ್ಸಿನ ಮಧ್ಯಭಾಗ, ಮಿದುಳಿನ ಮಧ್ಯೆ ಆತ್ಮರಾಜನಾದ ನನ್ನ ಭೃಕುಟಿ ಸಿಂಹಾಸನದಲ್ಲಿ ನಾನೀಗ ಆತ್ಮರಾಜ ವಿರಾಜಮಾನವಾಗಿ ಈ ಶರೀರದ ಮುಖಾಂತರ ನನ್ನ ಜೀವನದ ರಾಜ್ಯಭಾಗ್ಯಗಳನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಆತ್ಮ ನನ್ನ ಮನಬುದ್ಧಿ ಸಂಸ್ಕಾರಗಳು ಹಾಗೂ ದೇಹದ ಎಲ್ಲ ಇಂದ್ರಿಯಗಳಿಗೂ ರಾಜನಾಗಿದ್ದೇನೆ. ಆತ್ಮಶಕ್ತಿಯಿಂದ ಪ್ರಜ್ವಲಿಸುತ್ತಿರುವ ನಾನು ಕಾಂತಿಯುತವಾಗಿ ಪ್ರಕಾಶಿಸುತ್ತಿದ್ದೇನೆ. ನನ್ನ ಪ್ರಕಾಶವು ನನ್ನ ಶಿರಸ್ಸಿನ ಸುತ್ತಲೂ ಪ್ರಭಾವಳಿಯಾಗಿ ಹರಡುತ್ತಿದೆ. ನಾನು ದೇವಾತ್ಮ, ದಿವ್ಯಾತ್ಮನಾಗಿದ್ದೇನೆ. ನನ್ನ ಅಜ್ಞಾನದ ಪರದೆಯು ಸರಿದಿದೆ. ನನ್ನ ಜ್ಞಾನದ ಮೂರನೆಯ ನೇತ್ರವು ತೆರೆದಿದೆ. ನಾನು ಚೈತನ್ಯ ಆತ್ಮ.
ಇದೀಗ ನಾನು ಆತ್ಮ ನನ್ನ ಮನೋಯಾನವನ್ನು ಮುಂದುವರಿಸುತ್ತಾ ಭಗವಂತನ ಸಾನ್ನಿಧ್ಯದೆಡೆಗೆ ನನ್ನ ಪಯಣವನ್ನು ಮುಂದುವರಿಸುತ್ತಿದ್ದೇನೆ. ನ ತದ್ಭಾಸೇತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಭಗವದ್ಗೀತೆಯಲ್ಲಿ ಭಗವಂತ ತನ್ನ ನಿವಾಸವನ್ನು ಈ ರೀತಿ ಪರಿಚಯಗೊಳಿಸಿದರೆ, ಮೇಲೆ ಅತಿ ಮೇಲೆ ದೂರ ಅತಿ ದೂರವಿರುವಂತಹ ಆ ಲೋಕವನ್ನು ಸೂರ್ಯ ಚಂದ್ರರು ಪ್ರವೇಶಿಸಲಾರರು. ಸೂರ್ಯ ಚಂದ್ರರ ಬೆಳಕು ಅಲ್ಲಿ ಭಾಸವಾಗುವುದಿಲ್ಲ. ಆ ಲೋಕವನ್ನು ಒಮ್ಮೆ ಪ್ರವೇಶಿಸಿದರೆ ಮತ್ತೆಂದೂ ಹಿಂದಿರುಗಲು ಮನಸ್ಸಾಗುವುದಿಲ್ಲ. ಅಂತಹ ಪರಮ ಪವಿತ್ರವಾದ ಪರಂಧಾಮವೇ ನನ್ನದಾಗಿದೆ. ನಾವೀಗ ಸಂಕಲ್ಪ ಶಕ್ತಿಯಿಂದ ಪರಮಧಾಮದ ಪ್ರಯಾಣವನ್ನು ಆರಂಭಿಸೋಣ. ಪ್ರಕೃತಿಯ ಪಂಚತತ್ವಗಳ ಈ ದೇಹದ ಜಗತ್ತಿನಿಂದ ಸ್ವತಂತ್ರವಾದ ಹಗುರವಾದ ನಾನು ಜ್ಯೋತಿರಾತ್ಮ ಹಗುರವಾಗಿ ಮೇಲೆ ತೇಲುತ್ತಾ 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 ಈ ಖಗೋಳ ವಿಜ್ಞಾನದ ಭೂಮಿ, ಆಕಾಶ, ಸೌರಮಂಡಲ ಇದನ್ನೆಲ್ಲ ದಾಟುತ್ತಾ ಅತಿ ಆನಂದದಿಂದ ತೇಲುತ್ತಾ ವೇಗವಾಗಿ ಚಲಿಸುತ್ತಾ ಆ ಬೆಳಕಿನ ಲೋಕದೆಡೆಗೆ ಆತ್ಮ ಜ್ಯೋತಿಯಾಗಿ ಧಾವಿಸುತ್ತಾ ಬರುತ್ತಿದ್ದೇನೆ. ಇದೀಗ ನಾನು ಆ ಪರಮ ಪವಿತ್ರ ಧಾಮವನ್ನು ಆತ್ಮರೂಪದಲ್ಲಿ ಪ್ರವೇಶಿಸುತ್ತಿದ್ದೇನೆ. ಇದನ್ನೇ ದಾರ್ಶನಿಕರು ಮುಕ್ತಿಧಾಮ ಎಂದು ವರ್ಣಿಸಿದ್ದಾರೆ. ದುಃಖ ಹಾಗೂ ದೇಹದಿಂದ ಮುಕ್ತ, ದೇಹ ಹಾಗೂ ದುಃಖದಿಂದ ಮುಕ್ತವಾದ ಲೋಕವೇ ಇದು ಮುಕ್ತಿಧಾಮ. ಪರಂಧಾಮ ಪರಮಾತ್ಮಾತ್ಮನ ನಿವಾಸವಾದ್ದರಿಂದ ಇದು ಪರಮಧಾಮ. ಶಾಂತಿಯೇ ಶಾಂತಿ, ನೀರವ ಶಾಂತಿ, ಮನದ ಮೌನದ ಶಾಂತಿ. ತುಂಬಿರುವ ಈ ಲೋಕ ಶಾಂತಿಧಾಮವಾಗಿದೆ. ನಿರ್ವಾಣ ಧಾಮವೆಂದು ಕರೆಯಲಾಗುತ್ತದೆ. ಪಂಚತತ್ವಗಳಿಗಿಂತ ಭಿನ್ನವಾದ ಬ್ರಹ್ಮ ಮಹಾತತ್ವ, ಜ್ಯೋತಿಗಳೆಲ್ಲರ ಪರಮಜ್ಯೋತಿ ಈ ಬ್ರಹ್ಮ ಮಹಾತತ್ವದ ನಿವಾಸಿಯಾಗಿದ್ದಾರೆ. ಆತ್ಮಲೋಕವಾಗಿದೆ. ನಾನು ಆತ್ಮ, ನನ್ನ ಮೂಲ ತಾಣ, ನನ್ನ ಮೂಲ ನಿವಾಸ ಪರಮಾತ್ಮನೊಂದಿಗೆ ಈ ಪರಂಧಾಮದಲ್ಲಿಯೇ ಇದ್ದೆ. ಪರಮಾತ್ಮನ ಗುಣಗಳೇ ನನ್ನ ಗುಣಗಳಾಗಿದ್ದವು. ಪರಮಾತ್ಮನೇ ನನ್ನ ತಂದೆ. ನಾನು ನನ್ನ ನಿಜ ಮನೆಗೆ ಹಿಂತಿರುಗಿದ್ದೇನೆ. ವಾಸ್ತವದ ಅಸ್ತಿತ್ವ ಶಬ್ದಾತೀತ, ಸಂಕಲ್ಪಾತೀತ, ಕರ್ಮಾತೀತ, ದೇಹಾತೀತ ಸ್ಥಿತಿಯಲ್ಲಿ
ಸುಪ್ತವಾದ ಅವಸ್ಥೆಯಲ್ಲಿ ಅನೇಕ ಕಾಲ ನಾನು ಈ ಮುಕ್ತವಾದ ಸ್ಥಿತಿಯಲ್ಲಿ ನಿವಾಸವಿದ್ದೆ. ಈಗ ಮತ್ತೆ ಮುಕ್ತಿಯ ಸ್ಥಿತಿಯನ್ನು ನಾನು ಅನುಭವಿಸುತ್ತಿದ್ದೇನೆ. ಜ್ಞಾನಸಾಗರನ ಜ್ಞಾನದ ಪ್ರಖರ ಬೆಳಕು ನನ್ನ ಆತ್ಮವನ್ನು ಪ್ರವೇಶಿಸುತ್ತಾ ನನ್ನಲ್ಲಿರುವ ಅಜ್ಞಾನ ಅಂಧಕಾರವನ್ನು ಓಡಿಸಿ ನಾನು ಪ್ರಜ್ವಲಿಸುವ ಜ್ಯೋತಿಯಾಗಿದ್ದೇನೆ. ಭಗವಂತನ ಈ ಸಾನ್ನಿಧ್ಯ ಅನೇಕ ಜನ್ಮಗಳ ಭಕ್ತಿಯ ಫಲವಾಗಿದೆ. ಪರಮಾತ್ಮನ ಆಶೀರ್ವಾದದ ಅಲೆಗಳು ನನ್ನ ಸುತ್ತಮುತ್ತಲೂ ಆವರಿಸಿದೆ. ಈ ಸಾನ್ನಿಧ್ಯದಲ್ಲಿ ನಾನು ಭಗವಂತನಿಗೆ ಹತ್ತಿರವಾಗಿದ್ದೇನೆ. ನನಗೆ ನಾನು ಪ್ರಿಯವಾಗಿದ್ದೇನೆ. ಸಂತುಷ್ಟತೆಯ ಅನುಭವವಾಗುತ್ತಿದೆ. ಸಂಪೂರ್ಣತೆಯ ಪರಿವೆ ಉಂಟಾಗುತ್ತಿದೆ. ಆತ್ಮನ ಸಾತ್ವಿಕತೆಯ ಪರಾಕಾಷ್ಠತೆಯನ್ನು ಅನುಭವಿಸುತ್ತಿದ್ದೇನೆ. ನಾನು ಆತ್ಮ ಈ ಮೂಲ ಮನೆಯಿಂದಲೇ ಈ ಸಾಕಾರ ಸೃಷ್ಟಿಯಲ್ಲಿ ಅವತರಿಸಿ ಬಂದಿದ್ದು. ಭಗವಂತನ ಸರ್ವಶಕ್ತಿಗಳನ್ನು ಪಡೆದು ನಾನು ಆತ್ಮ ನನ್ನ ಮನೋಯಾನವನ್ನು ಮರಳಿಸಿ ಸಾಕಾರ ಜಗತ್ತಿನೆಡೆಗೆ, ಕರ್ಮಕ್ಷೇತ್ರದೆಡೆಗೆ ಹಿಂತಿರುಗುತ್ತಿದ್ದೇನೆ. ಈ ಮೇಲಿನ ಲೋಕದಿಂದ ಕೆಳಗೆ ವೀಕ್ಷಿಸುವಾಗ ಈ ಜಗತ್ತೊಂದು ಸೃಷ್ಟಿ ನಾಟಕ. ಭೂಮಿಯೇ ನಾಟಕ ರಂಗಸಜ್ಜಿಕೆ. ಕೋಟ್ಯಾನು ಸಂಖ್ಯೆಯಲ್ಲಿ ಈ ಪರಂಧಾಮದಿಂದ ಆತ್ಮಗಳು ಭೂಮಿಗಿಳಿದು ಬಂದು ತಮ್ಮ ತಮ್ಮ ಶರೀರ ಎಂಬ ವೇಷ ಧರಿಸಿ ಪಾತ್ರವನ್ನು ಮಾಡುತ್ತಿದ್ದಾರೆ. ಹಾಗೆಯೇ ನಾನು ಆತ್ಮ ಈ ಕರ್ಮಕ್ಷೇತ್ರದಲ್ಲಿ ದೇಹ ಧರಿಸಿ ಪಾತ್ರ ಮಾಡಲು ಅವತರಿಸುತ್ತಿದ್ದೇನೆ. ನಾನು ನನ್ನ ಶ್ರೇಷ್ಠ ಗುಣಗಳನ್ನು ನಮ್ಮಲ್ಲಿ ತುಂಬಿಕೊಂಡಿದ್ದೇನೆ. ನನ್ನ ತಂದೆ ಪರಮಾತ್ಮ, ನಮ್ಮೆಲ್ಲರ ತಂದೆ ಪರಮಾತ್ಮ ಒಬ್ಬನೇ. ನಮ್ಮೆಲ್ಲರ ಮನೆ ಪರಂಧಾಮ ಒಂದೇ. ನಾವೆಲ್ಲರೂ ಆತ್ಮಗಳು ಒಂದೇ. ಈಗ ಪರಸ್ಪರ ನಮ್ಮಲ್ಲಿ ಹಾಗೂ ನನ್ನಲ್ಲಿ ಭೇದ ಭಾವಗಳು ಅಥವಾ ಯಾವುದೇ ಇಚ್ಛೆ ಇಲ್ಲದಂತಹ ವರ್ತನೆಗಳು ಅಥವಾ ಅಸಭ್ಯ ವರ್ತನೆಗಳು ನನ್ನಿಂದ ದೂರವಾಗಿ ನಾನು ಎಲ್ಲರಲ್ಲೂ ಒಳ್ಳೆಯತನದಿಂದಲೇ ನಡೆದುಕೊಳ್ಳುತ್ತೇನೆ. ಎಲ್ಲರೂ ನನಗೆ ಆತ್ಮೀಯರು, ಪ್ರಿಯರು. ಹೀಗೆ ಆತ್ಮಾನುಭೂತಿಯಿಂದ ನನ್ನಲ್ಲಿ ಬದಲಾವಣೆಗಳು ಉಂಟಾಗಿದೆ. ಇನ್ನು ನನ್ನ ಕರ್ಮಕ್ಷೇತ್ರದಲ್ಲಿ ಅದ್ಭುತ ಬದಲಾವಣೆಯನ್ನೇ ನಾನು ಕಾಣುತ್ತೇನೆ. ಸಾತ್ವಿಕ ಪರಿವರ್ತನೆ ನನ್ನಲ್ಲಿ ಮೂಡಿಬರುತ್ತಿದೆ. ನನ್ನ ಮನಸ್ಸು ಪ್ರಶಾಂತವಾಗಿದೆ, ಏಕಾಗ್ರವಾಗಿದೆ. ಬುದ್ಧಿಯ ನಿರ್ಣಯ ಸ್ಪಷ್ಟವಾಗಿದೆ. ನಾನು ಆತ್ಮಪ್ರಜ್ಞೆಯಲ್ಲಿದ್ದೇನೆ, ಪ್ರಜ್ಞಾವಂತ ಆತ್ಮನಾಗಿದ್ದೇನೆ. ಓಂ ಶಾಂತಿ.
ಈಗ ತಾವೆಲ್ಲನೂ ಸಹ ಆತ್ಮದ ಅನುಭವ ಮಾಡುವ ಜೊತೆಯಲ್ಲಿ ಅತಿ ಮುಖ್ಯವಾದ ಇನ್ನೊಂದು ಅಂಶವನ್ನು ನಾವು ನೆನಪಿಟ್ಟುಕೊಳ್ಬೇಕು. ಆತ್ಮದ ಮುಖ್ಯ ಶಕ್ತಿಗಳೇ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಅದರಲ್ಲಿ ಮನಸ್ಸು ಅಂತಕ್ಕಂಥದ್ದು ಪ್ರಾರಂಭಿಕ ಶಕ್ತಿ. ಮನಸ್ಸು ಸಂಕಲ್ಪಗಳನ್ನು, ಯೋಚನಾ ತರಂಗಗಳನ್ನು ಉತ್ಪತ್ತಿಸುವ ಶಕ್ತಿ. ಬುದ್ಧಿ ನಮ್ಮ ವಿಚಾರಗಳನ್ನು, ಸಂಕಲ್ಪಗಳನ್ನು ಸರಿತೂಗಿ ವಿವೇಚಿಸಿ ಯಾವುದನ್ನು ಮಾಡಬೇಕು ಮಾಡಬಾರ್ದು ಅನ್ನೋಂಥ ನಿರ್ಣಯ ಕೊಡುವಂಥ ಒಂದು ಶಕ್ತಿ. ಹಾಗೂ ನಮ್ಮ ಕರ್ಮಗಳ ಒಂದು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಸಂಸ್ಕಾರ. ಹೇಗೆ ಒಂದು ಮೆಮೊರಿ ಪವರ್ ಅಂತ ಹೇಳ್ತಾರೆ, ಒಂದು ಯಾವುದೇ ಒಂದು ಪೆನ್ ಡ್ರೈವ್ ಇರ್ಬೋದು, ಹಾರ್ಡ್ ಡಿಸ್ಕಲ್ಲಿ 500 GB 1000 GB ಇಷ್ಟು ಗಂಟೆಗಳು ರೆಕಾರ್ಡ್ ಆಗುತ್ತೆ ಅಂತಿರುತ್ತೆ. ಹಾಗೆ ಆತ್ಮದಲ್ಲಿ 5000 ವರ್ಷಗಳ 84 ಜನ್ಮಗಳ ಎಲ್ಲ ಆಡಿಯೋ ವಿಡಿಯೋ ಮೆಮರಿ ಎಲ್ಲ ರೆಕಾರ್ಡ್ ಆಗ್ತಕ್ಕಂಥ ಒಂದು ಶಕ್ತಿ ಇದೆ. ಅದಕ್ಕೆ ಸಂಸ್ಕಾರ ಅಂತ ಹೇಳಲಾಗುತ್ತೆ. ಅದರಿಂದಲೇ ನಮ್ಮ ಜನ್ಮಾಂತರಗಳಿಂದ ನಮ್ಮ ಸಂಸ್ಕಾರ ನಮ್ಮ ಜೊತೆಗೂಡಿ ಬರ್ತಾ ಇರುತ್ತೆ. ಈ 3 ಮುಖ್ಯ ಶಕ್ತಿಗಳು. ಅದರಲ್ಲಿ ಪ್ರಮುಖವಾದ ಮೊದಲನೆಯ ಶಕ್ತಿಯಾಗಿದೆ ಆತ್ಮ, ಮನಸ್ಸು. ಅದರಿಂದಲೇ ಆತ್ಮ ಪ್ರಜ್ಞೆ ಅಥವಾ ಆತ್ಮ ಅಭಿಮಾನದಲ್ಲಿ ಸ್ಥಿತ ಆದಾಗ ನಮ್ಮ ಮನಸ್ಸಿನ ಆಲೋಚನೆಗಳು ಶಕ್ತಿಯುತವಾಗಿರುತ್ತೆ, ಪುಷ್ಟಿದಾಯಕವಾಗಿರುತ್ತೆ, ಆರೋಗ್ಯಕರವಾದ ಆಲೋಚನೆಗಳು ಬರುತ್ತೆ. ಅದನ್ನೇ ಕೆಲವೊಬ್ರು ಸಬ್ ಕಾನ್ಷಿಯಸ್ ಅಂತ ಹೇಳ್ತಾರೆ. ಸಬ್ ಕಾನ್ಷಿಯಸ್ ಅಂದ್ರೆ ಸೋಲ್ ಕಾನ್ಷಿಯಸ್ ಅಂತಾನೆ ಅರ್ಥ. 2 ಕಾನ್ಷಿಯಸ್, ಬಾಡಿ ಕಾನ್ಷಿಯಸ್, ಸೋಲ್ ಕಾನ್ಷಿಯಸ್. ಸೋಲ್ ಕಾನ್ಷಿಯಸ್ ಅಂದ್ರೆ ಸಬ್ ಕಾನ್ಷಿಯಸ್, ಆತ್ಮದ ಪ್ರಜ್ಞೆ. ಮತ್ತು ದೇಹ ಪ್ರಜ್ಞೆ ಅಂದ್ರೆ ಹೊರಗಿನ ಪ್ರಾಪಂಚಿಕ ಪ್ರಜ್ಞೆ. ಕಾನ್ಷಿಯಸ್ ಪ್ರಜ್ಞೆ, ಅನ್ಕಾನ್ಷಿಯಸ್ ಪ್ರಜ್ಞಾಹೀನ, ಸೋಲ್ ಕಾನ್ಷಿಯಸ್ ಆತ್ಮ ಪ್ರಜ್ಞೆ, ಸಬ್ ಕಾನ್ಷಿಯಸ್ ಅಂದ್ರೂ ಆತ್ಮ ಪ್ರಜ್ಞೆ. ಅದರಿಂದ ಆತ್ಮ ಪ್ರಜ್ಞೆಯಲ್ಲಿ ನಾವು ಸ್ಥಿತ ಆಗಿ ನಾವೇನು ಆಲೋಚನೆಗಳನ್ನು ಮಾಡ್ತೀವೋ ಅದು ಯಥಾರ್ಥವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ. ಆದ್ರಿಂದ ಸತತವಾಗಿ ಈ ಜ್ಞಾನ, ಆತ್ಮಜ್ಞಾನ ತಿಳ್ಕೊಂಡ ನಂತರ ನಮ್ಮ ಮೊದಲನೆಯ ಲಕ್ಷಣವೇ ನಮ್ಮ ಆಲೋಚನಾ ತರಂಗಗಳಲ್ಲಿ, ನಮ್ಮ ಯೋಚನಾ ಲಹರಿಯಲ್ಲಿ, ನಮ್ಮ ದೃಷ್ಟಿಕೋನದಲ್ಲಿ ಆತ್ಮಿಕವಾಗಿ ನಾವು ಬದಲಾದಾಗ ಅಥವಾ ಆತ್ಮಿಕ ವಿಚಾರಗಳನ್ನು ಸೇರಿಸ್ಕೊಂಡಾಗ ಅದು ನಮ್ಮ ಜೀವನಕ್ಕೆ ಹೆಚ್ಚು ಸದುಪಯೋಗವಾಗುತ್ತೆ. ಆ ಕಾರಣದಿಂದ ನಾವು ಸದಾಕಾಲ ಸಕಾರಾತ್ಮಕವಾಗಿಯೇ ವಿಚಾರವನ್ನ ಮಾಡಬೇಕು, ಸಕಾರಾತ್ಮಕ ಆಲೋಚನೆಗಳನ್ನೇ ನಮ್ಮಲ್ಲಿ ಬೆಳೆಸ್ಕೊಳ್ತಾ ಹೋಗ್ಬೇಕು. ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಅಂತ ಹೇಳ್ತಾರೆ, ಇನ್ನೊಂದು ಕಾನ್ಷಿಯಸ್ ಮೈಂಡ್ ಬಾಹ್ಯ. ಅಂದ್ರೆ ನಾವು ಹೊರಗಡೆ ದೇಹದ ಸ್ಥಿತಿಯಲ್ಲಿ ಬಂದು ದೇಹದ ಜಗತ್ತು, ದೇಹದ ಸಂಬಂಧಗಳು ಈಗ ನಡೆಯುವ ಆ ಸ್ಥಿತಿಯಲ್ಲಿ ಇದ್ದುಕೊಂಡು ನಮ್ಮನ್ನ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ನಮ್ಮ ಆಗು ಹೋಗುಗಳ ಬಗ್ಗೆ, ಸಂಬಂಧಗಳ ಬಗ್ಗೆ, ಏರುಪೇರುಗಳ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ನಾವು ದೇಹ ಭಾವನೆಯಿಂದ ಆಲೋಚಿಸಿದಾಗ ನಮ್ಮಲ್ಲಿ ದೌರ್ಬಲ್ಯದ ಆಲೋಚನೆಗಳು ಹುಟ್ಟಲಿಕ್ಕೆ ಸಾಧ್ಯತೆ. ದುಃಖ, ಭಯ, ಚಿಂತೆ, ಅಭದ್ರತೆ, ಟೆನ್ಷನ್, ಸ್ಟ್ರೆಸ್ಸು, ಇಂತಹ ಮನೋದೌರ್ಬಲ್ಯಗಳು ನಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ. ಅದೇ ಮನೋರೋಗಗಳಾಗುತ್ತೆ. ಅದೇ ಜೀವನದ ಶಾಂತಿ, ನೆಮ್ಮದಿಯನ್ನು ಕೆಡಿಸ್ತಕ್ಕಂಥದ್ದು. ಅದರಿಂದ ದುಃಖದ ಮೂಲ ಬೀಜ ಎಲ್ಲಿದೆ ಅಂದರೆ ನಮ್ಮ ಯೋಚನೆಗಳಲ್ಲಿ. ದೇಹ ನಾನು ಹಾಗೂ ಪ್ರಪಂಚ, ದೇಹದ ಸಂಬಂಧಗಳಲ್ಲಿ ನಾನು ಮತ್ತು ನನ್ನದು ಅನ್ನುವಂಥ ಕಾನ್ಷಿಯಸ್ ಅಲ್ಲಿ ನಮ್ಮ ಆಲೋಚನೆಗಳಿದ್ದಾಗ, ಅದೇ ಆತ್ಮದ ಚಿಂತನೆಯಲ್ಲಿ ಇದ್ದುಕೊಂಡು ನಾವು ಆಲೋಚನೆಗಳನ್ನ ನಮ್ಮಲ್ಲಿ ಏನು ಬರುತ್ತೋ ಅದು ಸದೃಢವಾಗಿರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಒಂದು ಪರಿಹಾರ, ಒಂದು ಉತ್ತರ ನಮ್ಮ ಆಲೋಚನೆಗಳಲ್ಲೇ ಸಿಗುತ್ತೆ. ನಮ್ಮೊಳಿಂದಲೇ ಉತ್ತರ ಸಿಗುತ್ತೆ. ನಮ್ಮ ದುಃಖಗಳಿಗೆ ಒಂದು ಸುಖದ ಪರಿಹಾರ ನಮ್ಮೊಳಗೆ ಉತ್ತರ ನಮಗೆ ಸಿಗುತ್ತೆ. ಹೀಗೆ ನಾವು ಸೋಲ್ ಕಾನ್ಷಿಯಸ್ ಅಲ್ಲಿ, ಅರ್ಥಾತ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಥವಾ ಆತ್ಮ ಪ್ರಜ್ಞೆಯಲ್ಲಿ ಅಥವಾ ನಮ್ಮ ಪೂರ್ಣ ಪ್ರಜ್ಞೆಯಲ್ಲಿ ಅಥವಾ ಈಶ್ವರ ಪ್ರಜ್ಞೆಯಲ್ಲಿ ಇದ್ದುಕೊಂಡು ನಾವು ವಿಚಾರ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿದಾಗ ನಮ್ಮ ಜೀವನ ಸುಖಮಯವಾಗುತ್ತೆ, ಶಾಂತಿಮಯವಾಗುತ್ತೆ, ಪ್ರೇಮಮಯವಾಗುತ್ತೆ. ಅಂದರೆ ನಾವು ಈ ಜಗತ್ತಿನಲ್ಲಿ ಜೀವನ್ಮುಕ್ತಿಯನ್ನೇ
ಅನುಭವಿಸ್ತೀವಿ. ಅದರಿಂದ ಅತಿ ದೊಡ್ಡ ಕಷ್ಟವೇನಿಲ್ಲ, ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ಆತ್ಮಪ್ರಜ್ಞೆಯಲ್ಲಿ ಸ್ಥಿತ ಆಗಿದ್ದು ಆಲೋಚನೆಗಳನ್ನು ಮಾಡತಕ್ಕಂತಹುದು. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೆ, ಗೃಹಸ್ಥರಿಂದ ಹಿಡಿದು ಆಧ್ಯಾತ್ಮಿಕ ಸನ್ಯಾಸಿಗಳವರೆಗೆ ಎಲ್ಲರಿಗೂ ಸಹ ಮನಸ್ಸು ಮುಕ್ತವಾಗಿದೆ, ಮನಸ್ಸು ಸ್ವತಂತ್ರವಾಗಿದೆ. ಅವರವರ ಮನಸ್ಸು ಅವರವರ ಬಳಿ ಇದೆ. ಅದರಿಂದ ಪ್ರತಿಯೊಬ್ಬರೂ ಸಹ ವಿದ್ಯಾವಂತರಿರ್ಬೋದು, ಅವಿದ್ಯಾವಂತರಿರ್ಬೋದು, ಯಾರು ಬೇಕಾದರೂ ಈ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಮಾನಸಿಕ ಚಿಂತನೆಗಳ ಒಂದು ಕ್ವಾಲಿಟಿಯನ್ನು ಹೆಚ್ಚಿಸ್ಕೊಳ್ತಕ್ಕಂತಹದ್ದು ಇವತ್ತು ಅವಶ್ಯಕತೆ ಇದೆ. ಮನಸ್ಸು ಒಂದು ಫ್ಯಾಕ್ಟ್ರಿ ಇದ್ದಂಗೆ, ನಿರಂತರ ಅದೇನು ಮಾಡ್ತಾ ಇರುತ್ತೆ, ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇರುತ್ತೆ. ಜಾಸ್ತಿ ಯಾರು ಯೋಚನೆ ಮಾಡ್ತಾರೆ ಅವರ ಕ್ವಾಲಿಟಿ ಕಡಿಮೆ ಇರುತ್ತೆ. ಅದರಿಂದ ಒಳ್ಳೆಯ ಆಲೋಚನೆಗಳಿದ್ದಾಗ ನಮ್ಮ ಮನಸ್ಸಿನ ಪ್ರಾಡಕ್ಟ್ ಏನಿರುತ್ತೆ ಫ್ಯಾಕ್ಟ್ರಿನಲ್ಲಿ ಕ್ವಾಲಿಟಿ. ಅದರಿಂದ ನಾವು ಕಡಿಮೆ ಆಲೋಚನೆ ಮಾಡಿದ್ರು ಅದು ಉತ್ತಮವಾದ ಆಲೋಚನೆಗಳಾಗಿರಬೇಕು. ಆ ಉತ್ತಮವಾದಂತಹ ಆಲೋಚನೆಗಳು ಕಡಿಮೆ ಇದ್ದಷ್ಟು ಅದು ಶಕ್ತಿಯುತವಾಗಿರುತ್ತೆ. ಹೀಗೆ ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಮುಂದೆ ತಮಗೆ ತರಗತಿನಲ್ಲಿ ಅಕ್ಕಂದು ಸಹ ತಿಳಿಸ್ಕೊಡ್ತಾರೆ. ಈಗ ನಾವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹೇಗೆ ನಾವು ಸೋಲ್ ಕಾನ್ಷಿಯಸ್ ಅಲ್ಲಿ ಸಕಾರಾತ್ಮಕ ಆಲೋಚನೆಯನ್ನು ಮಾಡಬೇಕು, ಅಥವಾ ನಮ್ಮ ಜೀವನದಲ್ಲಿ ನಾವು ಹೇಗೆ ಉತ್ತಮ ಆಲೋಚನೆಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಆಗಿ ತಮಗೀಗ ಹೇಳಿಸ್ತೇವೆ. ಓಂ ಶಾಂತಿ. ನಮ್ಮ ಜೀವನದಲ್ಲಿ ದೇಹ ಮತ್ತು ಮನಸ್ಸು ಇವೆರಡರ ಸಮತೋಲನೆ ಬಹಳ ಮುಖ್ಯವಾಗಿದೆ. ಅದರಿಂದ ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯದ ಬಗ್ಗೆಯೂ ನಮಗೆ ಅದರ ಬಗ್ಗೆ ತಿಳುವಳಿಕೆ ಅವಶ್ಯಕವಾಗಿದೆ. ಹಾಗೆ ನಮ್ಮ ಮಾನಸಿಕ ಚಿಂತನೆಗಳ ಮೂಲಕ, ಸಂಕಲ್ಪಗಳ ಮುಖಾಂತರವೂ ನಮ್ಮ ಶಾರೀರಿಕ ಆರೋಗ್ಯವನ್ನು ದೃಢಪಡಿಸ್ಕೊಳ್ಬಹುದು. ಈಗ ಉದಾಹರಣೆಗೆ ನಮಗೆ ಯಾವುದಾದ್ರೂ ಒಂದು ದೈಹಿಕವಾಗಿ ತೊಂದರೆ ಅಂತ ಅನಿಸುತ್ತೆ, ನಾವೇನು ಮಾಡ್ತೀವಿ, ನಾವು ಪದೇ ಪದೇ ನಮ್ಗೆ ಹೀಗಾಗಿದೆ ಅಂತ ಏನು ಮಾಡ್ತೀವಿ, ಅದು ಮನಸ್ಸಿನಲ್ಲಾರು ಅಂದ್ಕೊಳ್ತೀವಿ, ಬೇರೆಯವ್ರ ಹತ್ರದಾದ್ರೂ ವರ್ಣನೆ ಮಾಡ್ತೀವಿ. ಅಂದರೆ ನಾವೇನು ಮಾಡ್ತೀವಿ, ನಮ್ಮ ಮಿದುಳಿಗೆ ಯಾವ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಅಂದರೆ, ನನಗೆ ತಲೆ ನೋಯ್ತಾ ಇದೆ, ತಲೆ ಸಿಡಿತಾ ಇದೆ ಅಂತ ಎಷ್ಟು ಸಲ ನಾವು ಅನ್ಕೊಳ್ತೀವಿ ಅಥವಾ ಬೇರೆಯವ್ರಿಗೆ ಹೇಳ್ತೀವೋ ಅಷ್ಟೂ ಸಲ ನಮ್ಮ ಮಿದುಳು ಏನು ಮಾಡುತ್ತಂತೆ, ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡಲ್ಲ. ಅದಕ್ಕೆ ನಾವು ಏನು ಇನ್ಫಾರ್ಮೇಶನ್ ಕಳಿಸ್ತೀವಿ, ನೀನು ನೋಯ್ಬೇಕು, ನೀನು ನೋಯ್ತಾ ಇದೆಯಾ, ನೀನು ತಲೆ ನೋಯ್ತಿದೆ, ಇದು ವಾಸ್ತವ. ನೋಯ್ತಿದೆ ಅಂದಾಗ ಆ ತಲೆನೋವು ಹೋಗೋದಿಲ್ಲ. ಅದರಿಂದ ಇಂಥ ಸಣ್ಣ ಪುಟ್ಟ ನಮ್ಮ ದೈಹಿಕ ತೊಂದರೆಗಳನ್ನು ನಾವು ಸಕಾರಾತ್ಮಕ ಆಲೋಚನೆಗಳಿಂದ ನಾವು ನಿವಾರಿಸಿಕೊಳ್ಳಬಹುದು. ಅದರಿಂದ ಪ್ರತಿನಿತ್ಯ ನಮ್ಮ ಶರೀರದ ಬಗ್ಗೆಯೂ ನಾವು ಸಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಕ್ಕಂತಹುದು. ನಾನೀಗ ತಲೆ ನೋಯ್ತಾ ಇದ್ರು ನನಗೆ ಇನ್ನೇನು ವಾಸಿ ಆಗ್ಬಿಡುತ್ತೆ, ನಾನು ಸರಿ ಹೋಗ್ಬಿಡ್ತೀನಿ, ಸ್ವಲ್ಪ ಈಗ ಒತ್ಕೊಂಡ್ರೆ ಹೋಗ್ಬಿಡುತ್ತೆ. ಈ ಥರ ನೀವು ಪ್ರತಿಯೊಂದು ನಿಮ್ಮ ಅಂಗಾಂಗಗಳ ಬಗ್ಗೆ ಶಕ್ತಿಶಾಲಿ, ಆರೋಗ್ಯಕರ, ಸಕಾರಾತ್ಮಕ ಆಲೋಚನೆಗಳನ್ನು ಮಾಡುವ ಮೂಲಕ ನಮ್ಮ ಮಿದುಳಿಗೆ ನಾವು ಉತ್ತಮವಾಗಿರ್ತಕ್ಕಂತಹ ಮೆಸೇಜನ್ನು ಕಳಿಸಿದಾಗ ಅದೇನು ಮಾಡುತ್ತೆ, ಆ ಶರೀರಕ್ಕೆ ಬೇಕಾದಂತಹ, ಹೇಳ್ತಾರೆ ನಮ್ಮ ದೇಹಕ್ಕೆ ಬೇಕಾದಂತಹ ಔಷಧಿಗಳನ್ನು ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ನಮ್ಮ ಮಿದುಳಾಗಿದೆ. ಅದಕ್ಕೆ ಬೇಕಾದಂತಹ ಏನು ದ್ರವಗಳನ್ನು ಅಥವಾ ಕೋಶಗಳ ಮೂಲಕ ದ್ರವಗಳನ್ನು ಅದು ಸ್ರವಿಸಿ ಅದು ತನ್ನ ಶರೀರಕ್ಕೆ ಉಂಟಾಗಿರುವ ಕಾಯಿಲೆಯನ್ನು ತಾನೇ ಸರಿಪಡಿಸ್ತಕ್ಕಂಥ ಶಕ್ತಿ ದೇಹಕ್ಕಿದೆ. ಆದರೆ ನಮ್ಮ ಒಂದು ಮಿದುಳಿಗೆ, ಮೈಂಡ್ಗೆ ನಾವೇನು ಮಾಡಬೇಕು, ಸಕಾರಾತ್ಮಕವಾದ ಸಜೆಷನ್ ಕೊಡಬೇಕು.
ಅದ್ರ ಬಗ್ಗೆ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಹೇಳ್ತೇವೆ. ನೀವು ಸಹ ಬಾಯಿಂದ ಹೇಳಿ, ಆಗ ನಿಮಗೂ ನೆನಪಿರುತ್ತೆ. ಅನಂತರ ಈ ಕ್ಲಾಸನ್ನು ಇವತ್ತು ಸ್ವಲ್ಪ ಲೇಟಾಗಿ ಶುರು ಮಾಡೋದ್ರಲ್ಲ, 4 ಗಂಟೆಯಿಂದ ಅದರಿಂದ ಇನ್ನೊಂದು 5 ನಿಮಿಷ ಮಾಡಿದಲ್ಲಿ ಮುಕ್ತಾಯವನ್ನ ಮಾಡೋಣ. ಓಂ ಶಾಂತಿ. ಈಗ ನಾನು ಹೇಳೋದರ ಜೊತೆಗೆ ನೀವು ಆ ಒಂದು ಉತ್ಸಾಹದಿಂದ, ಆ ಆತ್ಮವಿಶ್ವಾಸದಿಂದ, ಅದ ಒಂದು ನಿಶ್ಚಯದಿಂದ ಇದನ್ನ ಮನಸ್ಪೂರ್ವಕವಾಗಿ ಹೇಳಿ ಮತ್ತು ತಮ್ಮ ತೊಂದರೆಗಳಲ್ಲಿ ಇದೇ ತರದ ವಾಕ್ಯಗಳನ್ನ, ಸಕಾರಾತ್ಮಕ ವಾಕ್ಯಗಳನ್ನ ನೀವು ನೋಯ್ತಿದೆ ಅಂತ ಹೇಗೆ ಅನೇಕ ಸಲ ಅನ್ಕೊಳ್ತೀವೋ, ಸಕಾರಾತ್ಮಕವನ್ನು ನೀವು ಅನೇಕ ಸಲ ಅನ್ಕೊಳ್ಳೋಬಲ್ಗೆ ಯಾವುದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವೋ, ಕಲ್ಪಿಸ್ಕೊಳ್ತೀವೋ, ಅದು ಆ ಮೂಲಕ ನಮಗೆ ಶಕ್ತಿ ಅಂತಕ್ಕಂಥದ್ದು ಬಂದು ಅದು ನಾವು ನಿಜವಾಗಿ ಅದರ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನೇಕ ದೃಷ್ಟಾಂತಗಳಿದೆ. ಅದರಿಂದ ನಿಮಗೊಂದು 4-6 ವಾಕ್ಯಗಳನ್ನ ಹೇಳ್ತೇನೆ, ತಾವದನ್ನ ಬಾಯಿಂದನೂ ಮನಸ್ಸಿನಿಂದಲೂ ರಿಪೀಟ್ ಮಾಡಿ. ಆರೋಗ್ಯಕರವಾದ ದೇಹಕ್ಕಾಗಿ ಸಕಾರಾತ್ಮಕ ಆಲೋಚನೆಗಳು. ನನ್ನ ಚರ್ಮವು ಕಾಂತಿ ಹಾಗೂ ಆರೋಗ್ಯದಿಂದ ಕಂಗೊಳಿಸುತ್ತಿದೆ. ಹೇಳಿ ಎಲ್ಲರೂ. ನನ್ನ ಚರ್ಮವು ಕಾಂತಿ ಹಾಗೂ ಆರೋಗ್ಯದಿಂದ ಕಂಗೊಳಿಸುತ್ತಿದೆ. ಎಲ್ಲ ಒಂದೇ ಸಲ ಧೈರ್ಯವಾಗಿ ನಿಜವಾಗಿನೂ ಆರೋಗ್ಯ ಬಂದೇ ಬಿಡ್ಬೇಕಿಲ್ಲ, ಆ ಥರ ಆರೋಗ್ಯಕರವಾಗಿ ಉಚ್ಚರಿಸಿ. ನನ್ನ ದೇಹದ ಎಲ್ಲ ಸ್ನಾಯುಗಳು ರಬ್ಬರಿನಂತೆ ಮೃದು ಹಾಗೂ ಶಕ್ತಿಯುತವಾಗಿದೆ. ನನ್ನ ದೇಹದ ರಕ್ತ ಪರಿಚಲನಾ ವ್ಯೂಹವು ಸಮರ್ಪಕವಾಗಿ ಸುಲಲಿತವಾಗಿ ಕಾರ್ಯನಿರ್ವಹಿಸುತ್ತಿದೆ. ನನ್ನ ನರಮಂಡಲದ ಪ್ರತಿ ತಂತುವು ಸದೃಢವೂ ಸಂವೇದನಾಶೀಲವೂ ಆಗಿದೆ. ನನ್ನ ಶ್ವಾಸಾಂಗ ವ್ಯೂಹವು ಆರೋಗ್ಯವಾಗಿದ್ದು ಉಸಿರಾಟ ಕ್ರಿಯೆಯು ನಿಧಾನ, ಆಳ ಮತ್ತು ವಿಶ್ರಾಂತಿಯಿಂದ ಕೂಡಿದೆ. ನನ್ನ ಜೀರ್ಣಾಂಗ ವ್ಯವಸ್ಥೆಯು ಅತ್ಯಂತ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ನನ್ನ ದೇಹದಲ್ಲಿರುವ ಎಲ್ಲ ನಾಳ ಮತ್ತು ನಿರ್ನಾಳ ಗ್ರಂಥಿಗಳು ಅಗತ್ಯಕ್ಕನುಸಾರವಾಗಿ ರಸವನ್ನು ಸ್ರವಿಸುತ್ತಿದೆ. ನನ್ನ ದೇಹದಲ್ಲಿನ ಅನೈಚ್ಛಿಕ ವ್ಯವಸ್ಥೆಯೊಂದಿಗೆ ನನ್ನ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಸಾಮರಸ್ಯವನ್ನು ಹೊಂದಿದೆ. ನನ್ನ ಬೆನ್ನುಮೂಳೆಯು ಶಕ್ತಿಯುತವಾಗಿದೆ. ನನ್ನ ದೇಹದ ಅಣುವು ಆರೋಗ್ಯದಿಂದ ನಕ್ಷತ್ರದ ಹಾಗೆ ಹೊಳೆಯುತ್ತಿದೆ. ಅದರಿಂದ ನಮ್ಮ ಕಾಯಿಲೆಗೆ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ಕೋಬೇಕು, ಏನ್ ತೊಂದರೆ ಇದೆಯೋ ಅದನ್ನೇ ಚೆನ್ನಾಗಿದೆ. ಏನೋ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಆಯ್ತು ಅಂದ್ರೆ ನಾನು ಉಸಿರಾಟ ಚೆನ್ನಾಗಿದೆ, ಶ್ವಾಸಾಂಗ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಮತ್ತೆ ಅನ್ಕೊಳ್ಳೋದು, ಈ ಮೂಲಕ ನಮ್ದು ಪ್ರಾಥಮಿಕ ಚಿಕಿತ್ಸೆ ನಮಗೆ ನಾವೇ ಮಾಡ್ಕೋಬಹುದು. ಓಂ ಶಾಂತಿ. ಇವತ್ತಿನ ದಿವಸ ನಾವೇನು ಆತ್ಮಚಿಂತನೆಯನ್ನು ಕೇಳಿದ್ವಿ, ತಾವೆಲ್ಲರೂ ರಾತ್ರಿ ಮಲಗುವವರೆಗೂ ಈ ಆತ್ಮ ಸ್ವರೂಪದಲ್ಲೇ ಇರಿ. ಮತ್ತೆ ನಾಳೆ ನಿಮಗೆ ಅಕ್ಕಂದ್ರು ಹೊಸ ವಿಷಯಗಳನ್ನು ಆರಂಭಿಸ್ತಾರೆ. 1 ನಿಮಿಷ ಈಶ್ವರಿಯ ಚಿಂತನೆಯಲ್ಲಿ ಕೂತ್ಕೊಳ್ಳಿ.